ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿನಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ಮಮ. ಸ್ವಸ್ತ್ಯಸ್ತ್ವಶೇಷತಾಂ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದಾಚಾರ್ಯರ ಅವತಾರದ ಬಗ್ಗೆ ನಾರಾಯಣ ಪಂಡಿತರು ಸುಂದರವಾದ ಒಂದು ಚಿತ್ರಣವನ್ನು ಕೊಡ್ತಾರೆ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತೆ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ. 32 ಲಕ್ಷಣಾತ್ಮಕವಾದ ದೇಹದಲ್ಲಿ ಒಬ್ಬ ಇದ್ದ, ಅವನನ್ನು ಓಡಿಸಿ ಆಚಾರ್ಯರು ಅಲ್ಲಿ ಕೂತರು. ಅದು ಹೇಗಿತ್ತು ಅಂದರೆ, ಒಬ್ಬ ಪ್ರಜೆಗಳನ್ನು ಹಿಂಸೆ ಮಾಡಿ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿ ಅದನ್ನು ಇನ್ನೊಬ್ಬ ಯೋಗ್ಯನಾದವನು ತನ್ನ ವಶಕ್ಕೆ ಪಡೆದಂತೆ ಇತ್ತು ಅಂತ ಶ್ರೀಮದಾಚಾರ್ಯರು ಎಲ್ಲರ ಒಳಗೆ ಇರ್ತಾರೆ. ಅವ್ರಿಗೆ ಅವರದೇ ಆದ ದೇಹ ಇಲ್ಲ, ಅವರದೇ ಇದು ದೇಹ. ಅಲ್ಲಿದ್ದವನನ್ನು ಓಡಿಸಿ ತಾವು ವಿಶೇಷವಾಗಿ ಕಂಗೊಳಿಸಿದ್ರು ಅಂತ. ಯಾವಾಗ ಆಚಾರ್ಯರ ಅವತಾರ ಆಯಿತು, ದೇವತೆಗಳೆಲ್ಲ ವಾದ್ಯವನ್ನು ಮೊಳಗಿಸಿದ್ರಂತೆ. ದೇವತಾ ವಾದ್ಯ ಅದು ಹೇಗಿತ್ತು ಅಂದರೆ, ಸಜ್ಜನರಿಗೆಲ್ಲ ಸಂತೋಷ ಆಗಲಿ, ದುರ್ಜನರಿಗೆ ಬೇಜಾರಾಗಲಿ ಅನ್ನೋ ಥರ ಇತ್ತಂತೆ. ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ಯೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯಾನಿತೀವ ಸುರದುಂದುಭಿಮಂದ್ರನಾದಃ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ. ಸಜ್ಜನರಿಗೆ ವಾಯುದೇವರ ಅವತಾರ ಆದದ್ದು ತುಂಬ ಸಂತೋಷ. ಒಂದೇ ಆ ಸೈರನ್ನೋ ಅಥವಾ ಪೊಲೀಸ್ ಹಾರನ್ನೋ ಸಜ್ಜನರಿಗೆ ಸಂತೋಷ. ಸದ್ಯ ನಮ್ಮ ರೋಡಲ್ಲಿ ದಿನ ಪೊಲೀಸ್ ಬೀಟ್ ಬರ್ತಾಯಿದೆ, ಕಳ್ಳತನ ಕಮ್ಮಿ ಅಂತ. ಕಳ್ಳರಿಗೆ ಅದೇ ಸೈರನ್ನು ಭಯ ಹುಟ್ಟತ್ತು, ಇಲ್ಲಿ ಪೊಲೀಸವರು ಓಡಾಡ್ತಾ ಇದ್ದಾರೆ, ನಾವು ಹುಷಾರಾಗಿರಬೇಕು ಅಂತ. ದೇವತೆಗಳು ಮೊಳಗಿದ ನಾದ ಸಜ್ಜನರಿಗೆ ಆನಂದವನ್ನು ಉಂಟು ಮಾಡಿತು, ದುರ್ಜನರಿಗೆ ಬೇಜಾರಾಗುವಂತೆ ಇತ್ತೋ ಏನೋ ಅಂತ ವರ್ಣನೆ ಮಾಡಿ ಇವರು ಅನಂತೇಶ್ವರಕ್ಕೆ ಬಂದಿದ್ದು. ಪಾಜಕದಲ್ಲಿ ಮಧ್ವರ ಅವತಾರ ಆಗಿದೆ. ಮಧ್ವಾಚಾರ್ಯರ ತಂದೆ ಪಾಜಕದಲ್ಲಿ ಏನೋ ದೇವರ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಬಂದೆ. ಅದು ಅನಂತೇಶ್ವರ ದೇವಸ್ಥಾನದಲ್ಲಿ ಯಾವಾಗ ಆ ದೇವರ ನಮಸ್ಕಾರಾದಿಗಳು ಅವ್ರದ್ದೇನು ಕೆಲಸ ಇತ್ತೋ ಮುಗಿಸ್ಕೊಂಡು ಹೊರಟಾಗ ಅವ್ರಿಗೂ ಇದು ಕೇಳಿದೆ, ಕಿವಿಗೆ ಕೇಳಿದ ಕೂಡಲೇ ಮತ್ತೇನೋ ಉತ್ಸವ, ಇದೆಲ್ಲ ಗಡಿಬಿಡಿ ಇದೆಲ್ಲ ನೋಡಿ ಸಂತೋಷ ಆಯಿತು. ನಿಮಗೆ ಪುತ್ರೋತ್ಸವ ಆಗಿದೆ. ನಾಥಂ ನಿಷೇವ್ಯ ಭವನಾನತಿ ದೂರಮಪ್ತಃ ಪ್ರಾಜ್ಞೋ ಮಹ ಪ್ರಕೃತದುಂದುಬಿನಾದ ಪೂರ್ವಾತ್ ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪ್ಯಮತೇಷ್ಟ ಹೇತುಂ. ದೇವರ ಸೇವೆಯನ್ನು ಮಾಡಿ ಬರೋರಿಗೆ ಆ ವಾದ್ಯ ವಿಶೇಷ ಕೇಳಿದಾಗ ತುಂಬ ಆನಂದವಾಯಿತು. ಜೊತೆಗೆ ನಿಮಗೆ ಗಂಡ ಮಗ ಆದ, ಪುತ್ರೋದ್ಭವ ಶ್ರವಣತೋ, ಮಗ ಹುಟ್ಟಿದ ಅನ್ನುವ ವಾರ್ತೆ ಕೇಳಿ ತುಂಬ ಆನಂದ ಆಯಿತು. ಆಗ ಅವರು ತೀರ್ಮಾನ ಮಾಡಿದ್ರು, ಗೊತ್ತಿತ್ತು
ಜ್ಞಾನಂ ಪರೋಕ್ಷಮಪಿ, ಪರೋಕ್ಷ ಜ್ಞಾನ, ಪ್ರತ್ಯಕ್ಷ ಜ್ಞಾನ ನಾವು ನೋಡೋದು, ಪರೋಕ್ಷ ಅಂದರೆ ಕೇಳೋದು. ಕೇಳುವುದು ಆನಂದಕ್ಕೆ ಕಾರಣ ಆಗತ್ತೆ. ಇದು ಮೇಲುನೋಟಕ್ಕೆ ಇಷ್ಟೇ ಇದೆ, ಇದರ ಹಿಂದೆ ಒಂದು ದೊಡ್ಡ ಸಿದ್ಧಾಂತವನ್ನೇ ಅವರು ನಿರಾಕರಣೆ ಮಾಡಿದ್ರು ಅಂತ ಒಂದು ಸಿದ್ಧಾಂತ ಇದೆ. ಅವರೇನಂತಾರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರವೃತ್ತಿ ಅಥವಾ ನಿವೃತ್ತಿ, ತಾನು ಅದರಲ್ಲಿ ಇನ್ವಾಲ್ವ್ ಆಗೋದು ಅಥವಾ ಅದರಿಂದ ಆಚೆ ಬರಲಿಕ್ಕೆ ವಾಕ್ಯಗಳು ಕಾರಣ, ಹೌದು. ಆದರೆ ಆ ವಾಕ್ಯಗಳು ಮಾಡು ಅಥವಾ ಬಿಡು ಅಂತ ಏನಾದರೂ ಹೇಳೋದಾದರೆ ಮಾತ್ರ ಮನುಷ್ಯನಲ್ಲಿ ಪ್ರವೃತ್ತಿ ಉಂಟಾಗತ್ತೆ. ಮಾಡು ಬಿಡು ಅಂತ ಹೇಳದ ಸಿದ್ಧವಾದದ್ದನ್ನೇ ಹೇಳುವ ವಾಕ್ಯಗಳು ಅಂತ ವೇದದಲ್ಲೇನಿದೆ ಅದೆಲ್ಲ ಅಪ್ರಮಾಣ. ಒಂದು ದೃಷ್ಟಾಂತಕ್ಕೆ ತಗೊಳ್ಳೋದಾದರೆ, ಅಹರಹ ಸಂಧ್ಯಾಂ ಉಪಾಸೀತ, ಹಗಲು ಹಾಗೂ ಸಾಯಂಕಾಲ ಸಂಧ್ಯಾ ವಂದನೆಯನ್ನು ಮಾಡು ಅಂತ ಕೇಳಿದರೆ ಅಲರ್ಟ್ ಆಗ್ತೀವಿ, ಮಾಡ್ತೀವಿ, ಸಜ್ಜನರು ಮಾಡ್ತಾರೆ. ಇನ್ಯಾವುದೋ ಮಾಡಬೇಡ, ಗೋವನ್ನು ಪಾದದಿಂದ ಸ್ಪರ್ಶ ಮಾಡಬೇಡ, ಸೊ ಬೇಡ ಅಂತ ವಾಕ್ಯ ಇದೆ, ಬಿಡ್ತಾನೆ. ಅದೇ ವೇದದಲ್ಲಿ ವಿಷ್ಣು ಸರ್ವೋತ್ತಮ, ಮಹಾಲಕ್ಷ್ಮಿಗಿಂತ ದೊಡ್ಡವನು, ಇಲ್ಲಿ ಮಾಡು ಬಿಡು ಅಂತ ಏನಿಲ್ಲ. ವಿಷ್ಣು ಸರ್ವೋತ್ತಮ, ಅವನು ಜಗಜ್ಜನ್ಮಾಧಿಕರ್ತ. ಅದಕ್ಕೆ ಅವರೇನಂತಾರೆ, ಇಂತಹ ಮಾತುಗಳು ನಮಗೆ ಯಾವ ತರಹದ ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ಉಂಟು ಮಾಡೋದಿಲ್ಲ. ಆದ್ದರಿಂದ ಅದೆಲ್ಲವೂ ಅಪ್ರಮಾಣ. ಯಾವುದು ಮಾಡು ಅಥವಾ ಬಿಡು ಅಂತ ಹೇಳುತ್ತೆ ಅದು ಮಾತ್ರ ಪ್ರಮಾಣ, ಸಿದ್ಧವಾದದ್ದನ್ನು ಹೇಳೋದು ಅಪ್ರಮಾಣ. ಆಚಾರ್ಯರು ಆ ಮತವನ್ನು ನಿರಾಕರಣೆ ಮಾಡ್ತಾರೆ. ಪ್ರಭಾಕರರು ಅಂತ, ಸಾಂಖ್ಯರು ಅಂತ. ಆಚಾರ್ಯರಂತಾರೆ, ಇಲ್ಲ, ಸಿದ್ಧವಾದಂತಹ ವಾಕ್ಯಗಳನ್ನು ಕೇಳಿದಾಗಲೂ ಆನಂದ ಆಗತ್ತೆ. ಅದಕ್ಕೆ ಆಚಾರ್ಯರು ದೃಷ್ಟಾಂತವನ್ನು ಕೊಡ್ತಾರೆ. ಏನು, ತುಂಬ ಇಷ್ಟವಾದ ಪದಾರ್ಥ ನಮ್ಮ ಮನೇಲಿ ಮಾಡಿದ್ದಾರೆ ಅಂದರೆ, ನಿಮ್ಮಮ್ಮ ಏನೋ ಜಾಮೂನ್ ಮಾಡ್ಯಾಳೆ, ಅಪೂಪ ಮಾಡ್ಯಾಳೆ. ಹೌದಾ, ಜಾಮೂನ? ಅವನು ಜಾಮೂನ್ ನೋಡೂ ಇಲ್ಲ. ಅವನು ಮನೆಗೆ ಹೋಗ್ಬೇಕಾದ್ರೆ ಇನ್ನೂ ಸ್ಕೂಲಿಗೆ 10 ಗಂಟೆಗೆ ಬಂದಿಯಾನೆ, ಸಾಯಂಕಾಲ ಹೋಗೋದು ಅದೇ ತವಕ, ಜಾಮೂನ್ ತಿನ್ನಬೇಕು, ಅಮ್ಮ ಜಾಮೂನ್ ಮಾಡ್ಯಾಳೆ. ಸಂತೋಷ ಆಗತ್ತೋ ಇಲ್ಲೋ? ಜಾಮೂನನ್ನು ತಿನ್ನು ಅಂತಾನೂ ಹೇಳಿಲ್ಲ, ಬಿಡು ಅಂತಾನೂ ಹೇಳಿಲ್ಲ. ನಿಮ್ಮಮ್ಮ ಜಾಮೂನ್ ಮಾಡಿದಾಳೆ ಅನ್ನೋ ವಾಕ್ಯ, ವಿಷ್ಣು ಸರ್ವೋತ್ತಮ ಅನ್ನೋ ವಾಕ್ಯ ಒಂದೇ ಥರ ಅಲ್ವಾ? ಅದು ಸಂತೋಷ ಆಯಿತೋ ಇಲ್ಲೋ? ಹಾಗೆ ವಿಷ್ಣು ಸರ್ವೋತ್ತಮ ಅನ್ನುವ ಮಾತು ಬ್ರಹ್ಮಾದಿ ದೇವತೆಗಳಿಗೆ ಸಂತೋಷ ಉಂಟು ಮಾಡುತ್ತೆ. ಮುಂದೇನು ಅಂದರು, ಸಂತೋಷಕ್ಕಾಗಿ ವಾಕ್ಯ, ಮುಂದೇನೂ ಹಿಂದೇನೂ ಇಲ್ಲ. ಜಾಮೂನ್ ಮಾಡಿದರೆ ಹೋಗಿ ತಿನ್ನೋದು, ವಿಷ್ಣು ಸರ್ವೋತ್ತಮ ಅದನ್ನು ತಿಳಿಯೋದು. ತತ್ವೋದ್ಯೋತ ಅನ್ನೋ ಗ್ರಂಥದಲ್ಲಿ ಆಚಾರ್ಯರು ಇನ್ನು ಬೇರೆ ಬೇರೆ ಕಡೆ, ಶ್ರೀಮನ್ಯಾಯಸುಧೆಯಲ್ಲಂತೂ ಸಿದ್ಧೇ ವ್ಯುತ್ಪತ್ತಿ ಸದ್ಭಾವಾತ್ ಅಂತ ಅದೊಂದನ್ನು ತೆಗೆದುಕೊಂಡು ತುಂಬ ಸುಂದರವಾಗಿ ಹೇಳಿದ್ದಾರೆ. ಇವ್ರಿಗೂ ಅಷ್ಟೇ, ಮಗನ ಮುಖ ನೋಡಿಲ್ಲ, ಮಧ್ಯೆಗೆ ಹೇಳ್ಬಿಟ್ರೆ ನಿಮ್ಮ ಮಗ ಹುಟ್ಟಿಯಾನೆ ನೋಡ್ರಿ ಅಂತ ಯಾರೂ ಹೇಳಿಲ್ಲ, ನಿಮಗೆ ಗಂಡು ಮಗ ಆದ. ಆಗ ತೀರ್ಮಾನ ಮಾಡಿದ್ರು, ಪರೋಕ್ಷ ಜ್ಞಾನವು ಪದಾರ್ಥ ಇದೆ ಅಂತ ನಮಗೆ ತಿಳುವಳಿಕೆ ಬಂದರೂ ಸಂತೋಷ ಆಗತ್ತೆ. ಜ್ಞಾನಂ ಪರೋಕ್ಷ ಪದಮಪ್ಯಮತೇಷ್ಟ ಹೇತು, ನಮಗೆ ತುಂಬ ಆನಂದವನ್ನು ತರತ್ತೆ ಅಂಥೇಳಿ ಅವರು ತೀರ್ಮಾನ ಮಾಡಿದ್ರು ಅಂತ. ಮನೆಗೆ ಬಂದಿದ್ದಾರೆ, ಆ ಮುದ್ಗಾರು ಮುಖ ವಾಯುದೇವರು, 32 ಲಕ್ಷಣ, ಎಷ್ಟು ಮುದ್ದಾಗಿರಬೇಡ ನೋಡಿ. ಯಾರು ಆವಿಶ್ಯ ವೇಶ್ಮನಿಜನಂದನ ಮಿಂದು ವಕ್ತ್ರಂ ಭೂಯೋಭಿನಂದ್ಯ ಸಮುಕುಂದ ದಯಾಂ ಪ್ರವಂದ್ಯ ಜಾತಸ್ಯ ತಸ್ಯ ಗುಣಜಾತವಾಸ್ಯ ಜಾತಕರ್ಮಾಧಿಕರ್ಮ ನಿವಹಂ ವಿದದೇ ಸುಕರ್ಮ. ಜಾತಕರ್ಮ ಅಂತ ಹುಟ್ಟಿದ ಕೂಡಲೇ ಮಾಡುವ ಒಂದು ಸಂಸ್ಕಾರ. ಇವತ್ತು ಅದೆಲ್ಲ ನಮಗಾಗಲ್ಲ. ಎಲ್ಲೋ ಹಾಸ್ಪಿಟಲಲ್ಲಿ ಹುಟ್ಟೋದು. ಹೊಕ್ಕಳ ಬಳ್ಳಿಯನ್ನು ತುಂಡು ಮಾಡುವ ಮುಂಚೆ ಕೆಲವು ಮಂತ್ರ ಇದೆ. ಅಪ್ಪ ಬಂದು ಆ ಹುಡುಗನ ತಂದೆ ಅಥವಾ ಆ ಮಗುವಿನ ತಂದೆ ಕೆಲವು ಮಂತ್ರ ಹೇಳಿ ಜೇನುತುಪ್ಪವನ್ನು, ಬಂಗಾರದ ಉಂಗುರವೋ ಏನೋ, ಅದರಿಂದ ಮಗು ಬಾಯಿಗೆ ಒಂದು ತುಟ್ಟು ಜೇನುತುಪ್ಪವನ್ನು ಹಚ್ಚಿ ಆಮೇಲೆ ಸ್ತನ್ಯಪಾನ ಮಾಡೋದು. ಹೊಕ್ಕಳ ಬಳ್ಳಿ ಇರೋವರೆಗೂ ಮೈಲಿಗೆ ಇಲ್ಲ. ಹೊಕ್ಕಳ ಬಳ್ಳಿ ತುಂಡಾದರೆ ಆ ಶೌಚ, ಜನನ ಶೌಚ 10 ದಿವಸ. ಹೊಕ್ಕಳ ಬಳ್ಳಿ ಇರೋವರೆಗೂ ಮೈಲಿಗೆ ಇಲ್ಲ. ಮಂತ್ರವನ್ನು ಹೇಳಿ ಅದನ್ನು ಮಾಡೋದೊಂದು ಪ್ರೋಸೆಸ್. ಇವತ್ತು ಆ ಜಾತಕರ್ಮ ಅನ್ನೋ ಸಂಸ್ಕಾರವೇ ಲೋಪ ಆಗುತ್ತೆ.
ಎಲ್ಲಿ ಆ ಆಪರೇಷನ್ ಥಿಯೇಟ್ರಲ್ಲಿ ನಾವು ದೇವಿ ಮಾಚಾಮಜನ ಇಂಥ ದೇವ ಅಂತ ಗಂಟೆ ಬಾರಿಸ್ಕೊಂಡು ಬಾಯಿ ಮುಚ್ಕೊಂಡು ಹೋಗುವಂತಾರೆ. ಯಾರು ಬಿಡ್ತಾರೆ? ಮನೆಗಳಲ್ಲಿ ಪ್ರಸವ ಆಗಲ್ಲ, ಹಾಸ್ಪಿಟಲಲ್ಲಿ ಆಗೋದು, ಇವೆಲ್ಲ ಸಾಧ್ಯ ಇಲ್ಲ. ಯಾರೋ ಒಬ್ಬರೋ ಇಬ್ಬರಿಗೆ ಆಗಿದೆ ಅಂತ ಕೇಳಿದ್ದೀವಿ. 12ನೇ ದಿವಸ ನಾಮಕರಣ ದಿವಸ ಸಾಂಕೇತಿಕವಾಗಿ ಮಾಡೋದು. ಅಂದರೆ ಕಲಿಯುಗದಲ್ಲಿ ದಿನೇ ದಿನೇ ಕರ್ಮಗಳು ಕೈಮೀರಿ ಹೋಗುತ್ತೆ, ಮಾಡಲಿಕ್ಕಾಗೋದಿಲ್ಲ. ಜಾತಕರ್ಮವನ್ನು ಮಾಡ್ಯಾರ. ಜಾತಸ್ಯ ತಸ್ಯ ಗುಣಜಾತವಹಸ್ಯ, ಆ ಗುಣಗಳ ಸಮೂಹವನ್ನೇ ಹೊಂದಿರುವ, ಅಂದರೆ ಗುಣಪೂರ್ಣನಾದ ಯೋಗ್ಯತಾನುಸಾರವಾಗಿ ಆ ವಾಯುದೇವರ ಅವತಾರರಾದ ಮಗುವಿಗೆ ಜಾತಕರ್ಮ ಮಾಡೋದು. ಆಮೇಲೆ ಅವನಿಗೆ ನಾಮಕರಣ ಮಾಡೋದು. ಏನು ಮಾಡೋದು? ವಾಸುದೇವ ಅಂತ ನಾಮಕರಣ ಮಾಡಿದ್ರು. ಮಧ್ವಾಚಾರ್ಯರ ಪೂರ್ವಾಶ್ರಮದ ಹೆಸರು ವಾಸುದೇವ. ಆ ವಾಸುದೇವ ಅಂತ ಇಟ್ಟಿದ್ದು ತುಂಬ ಚೆನ್ನಾಗಿದೆ ಅಂದರು. ಯಾಕೆ? ವಾ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ, ವಾ ಗತಿಗಂಧನಯೋ ಅಂತ ವರ್ಬದು ಧಾತು. ಸಂಸ್ಕೃತದಲ್ಲಿ ಒಂದು ನಿಯಮ, ಯಾವುದು ಗತಿ, ಗತಿ ಅಂದರೆ ಸಂಚಾರ, ಹೋಗೋದು ಬರೋದು, ತಿಳುವಳಿಕೆ ಅಂತ. ಏ ಗತ್ಯರ್ಥಾ ತೇ ಜ್ಞಾನಾರ್ಥಾ ಅಂತ. ಯಾವುದು ಗತಿ ಅನ್ನುವ ಅರ್ಥವನ್ನು ಹೇಳುತ್ತೆ ಅದು ಜ್ಞಾನ ಅನ್ನುವ ಅರ್ಥವನ್ನು ತಿಳಿಸಿಕೊಡತ್ತೆ. ಹಾಗಾಗಿ ವಾ ಅಂದರೆ ಗತಿ ಈಕ್ವಲ್ಸ್ ಜ್ಞಾನ. ವಾ ಅಂದರೆ ಜ್ಞಾನ. ವಾ ಪ್ಲಸ್ ಅಸುದೇವ, ವಾಸುದೇವ. ಅಸು ಅಂದರೆ ಪ್ರಾಣ, ಅದು ಎಲ್ಲರಿಗೂ ಗೊತ್ತು. ಅಸು ನೀಗಿದ ಅಂತೀವಲ್ಲ, ಅಸು ನೀಗಿದ ಅಂದರೆ ಪ್ರಾಣ ಬಿಟ್ಟ ಅಂತ. ಇಲ್ಲಿ ಅಸುದೇವ ಅಂದರೆ ಪ್ರಾಣದೇವ. ಯಾವ ಪ್ರಾಣದೇವ? ಜ್ಞಾನ ಪ್ರಚಾರಕ್ಕಾಗಿ ಅವತಾರ ಮಾಡಿದ ಪ್ರಾಣದೇವರು ಆದದ್ದರಿಂದ ಇವರು ವಾಸುದೇವ. ಎರಡು ಕಾರಣವನ್ನು ಕೊಡ್ತಾರೆ. ಒಂದು, ಜ್ಞಾನ ಪ್ರಚಾರವನ್ನು ಮಾಡಲಿಕ್ಕೇನೇ ಬಂದ ಅವತಾರ. ಹನುಮದ ಅವತಾರದಲ್ಲೂ ಜ್ಞಾನ ಪ್ರಚಾರ ಮಾಡಿದ್ದಾರೆ. ಭೀಮಸೇನ ದೇವರಾದಾಗೂ ವಾಕ್ಯಾರ್ಥವನ್ನು ಮಾಡಿದ್ದಾರೆ ಜರಾಸಂಧನ ಜೊತೆ. ಸುಮ್ಮನೆ ಜರಾಸಂಧನ ಹೊಡೆದಿದ್ದಲ್ಲ, ಅವನು ಶೈವಶಾಸ್ತ್ರದಲ್ಲಿ ಮಹಾವಿದ್ವಾಂಸ, ಬೇಕಾದಷ್ಟು ವಾಕ್ಯಾರ್ಥವನ್ನು ಮಾಡಿದ್ದಾರೆ, ಮಹಾವಿದ್ವತ್ತು. ಆದರೆ ಮಧ್ವರಾದಾಗ ಬೇರೆ ಏನಿಲ್ಲ, ಜ್ಞಾನ ಪ್ರಚಾರ, ಜ್ಞಾನವನ್ನು ಎಲ್ಲರಿಗೂ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡೋದಕ್ಕಾಗಿ ಅವತಾರ ಮಾಡಿದ್ದರಿಂದ ವಾಸುದೇವ. ಜ್ಞಾನಕ್ಕಾಗಿ, ಜ್ಞಾನ ಪ್ರಚಾರಕ್ಕಾಗಿ ಅವತಾರ ಮಾಡಿದ ಮುಖ್ಯ ಪ್ರಾಣದೇವರು ಒಂದು. ಇನ್ನೊಂದು ವಾಸುದೇವ ಅಂತ ಯಾಕೆ ಅಂದರೆ, ವಸುದೇವನ ಸುತನಾದ ವಾಸುದೇವನ ಪಾದಕಮಲಗಳಲ್ಲಿ ನೆಟ್ಟ ಮನಸ್ಸನ್ನು ತೆಗೆದೇ ಇಲ್ಲ, ಆದ್ದರಿಂದ ವಾಸುದೇವ. ಇದೆಲ್ಲ ನಾವು ನೀವು ಅಂತೀವಲ್ಲ, ತುಂಬ ಯಾರು ಯಾವುದನ್ನು ಮಾಡ್ತಾರೋ ಆ ಹೆಸರಿಂದಾನೆ. ಗಂಡ ಸದಾ ಕಂಪ್ಯೂಟ್ರ್ ಮುಂದೆ ಕೂತಿದ್ರೆ, ಎಲ್ಲಿ ನಿಮ್ಮ ಯಜಮಾನರು? ಏನು ನಮ್ಮ ಯಜಮಾನರು ಕಂಪ್ಯೂಟ್ರ್ ಒಳಗೆ ಕೂತುಬಿಟ್ಟಾರು ನೋಡ್ರಿ ಅಂತ. ಅದ್ರ ಒಳಗೆ ಎಲ್ಲಿ ಕೂಡೋಕ್ಕಾಗತ್ತೆ ರೀ? ಅದಕ್ಕೆ ಒಳಗೆ ಏನು 24 ಗಂಟೆ ಅಲ್ಲೇ. ನಿಮ್ಮ ಮನೆಯವರು ಅದೇ ಟಿ ವಿ, ಕತ್ತೆ ತಪ್ಪಿಸ್ಕೊಂಡ್ರೆ ಹಾಳು ಗೋಡೆ. ಹಾಗೆ ಅವರೆಲ್ಲಿ ಟಿ ವಿ, ಅವ್ರ ಹೆಸರೇ ಟಿ ವಿ. ಇನ್ನು ಬೇರೆ ಟಿ ವಿ ಟೇಂಕಾರಗಳಿಲ್ಲದೆ ಇದ್ದರೂ ಈ ಟಿ ವಿ ಅಂತ. ಹಾಗೆ ಪರಮಾತ್ಮನ ಪಾದಕಮಲಗಳಲ್ಲೇ ರತನಾದದ್ದರಿಂದ ವಸುದೇವನ ಸುತನಾದ ವಾಸುದೇವನ ಪಾದಕಮಲಗಳಲ್ಲಿ ಸದಾ ಮನಸ್ಸನ್ನು ಇಟ್ಟಿದ್ದರಿಂದಲೂ ವಾಸುದೇವ. ಅದನ್ನೇ ಅಂತಾರೆ, ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷ ಯದ್ವಾಸುದೇವ ಪದಭಕ್ತಿರತಃ ಸದಾಸೌ ತದ್ವಾಸುದೇವ ಪದಂ ಅನ್ವವದನ್ ಸುರೇಂದ್ರಾಃ ತಾತೇನ ಯನ್ನಿಗದಿತಂ ಸುತನಾಮಕರ್ತ್ರ. ದೇವತೆಗಳು ಕ್ಲಾಪ್ಸ್ ಹಾಕಿದ್ರಂತೆ, ಒಳ್ಳೆಯ ಹೆಸರಿಟ್ಟಿರಿ ನಿಮ್ಮ ಮಗನಿಗೆ. ಅದು ದೇವರು ಪ್ರೇರಣೆ, ಒಳ್ಳೆಯದೇ ಮಾಡ್ದ. ಜ್ಞಾನಕ್ಕಾಗಿ ಅವತಾರ ಮಾಡಿದ ಅಸುದೇವ ಹಾಗೂ ಪರಮಾತ್ಮನ ಪಾದಕಮಲಗಳಲ್ಲಿ ಯಾವಾಗಲೂ ಮನಸ್ಸನ್ನು ಇಟ್ಟಿರ್ತಾರೆ. ವಾಯುದೇವರ ಮನಸ್ಸು ಎಂದೂ ದೇವರನ್ನು ಬಿಟ್ಟು ಬೇರೆ ಹೋಗೋದೇ ಇಲ್ಲಂತೆ. ಸದಾ ಅದಕ್ಕೆ ಪಾಪದ ಲೇಪವೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಪಾಪವಿದ್ಧ ದೈತ್ಯ ಪೂಗಾವಿದ್ಧ ಅಂದರು. ಓಂಕಾರವನ್ನು ಉಚ್ಚಾರಣೆ ಮಾಡ್ತಾರೆ ಅನ್ನೋದಕ್ಕೆ ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಎಷ್ಟು ಹೇಳಿದ್ದದು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ. ವಾಯುದೇವರು ಓಂ ಅಂದರೆ ಅವರ ಕಣ್ಣೆದರಿಗೆ ಅನಂತ ರೂಪಗಳು ಬಂದು ನಿಲ್ಲತ್ತಂತೆ. ಪ್ರಣವ ಅದು. ಪ್ರಣವ ಮಂತ್ರ ಅನಂತ ವೇದಗಳ ಅಬ್ರಿವಿಯೇಷನ್ನು. ಅನಂತ ವೇದಗಳು ಭಗವಂತನ ಗುಣಗಳನ್ನು ಹೇಳಿಕೊಡತ್ತೆ. ಓಂ ಅಂದ ಕೂಡಲೇ ವಾಯುದೇವರಿಗೆ ಕಣ್ಣು ಮುಂದೆ ಮಹಾಭಾರತದಲ್ಲಿ ಹೇಳಿದ ಎಲ್ಲ ರೂಪಗಳು, ವೇದದಲ್ಲಿ ಹೇಳಿದ ಎಲ್ಲ ರೂಪಗಳು ಎಲ್ಲವನ್ನ ಚಿಂತನೆ ಮಾಡುವ ಯೋಗ್ಯತೆ ಇದೆ ಅಂತ. ಆದ್ದರಿಂದ ವಾಸುದೇವನ ಪಾದಕಮಲಗಳಲ್ಲಿ ಸದಾ ರತರು.
ಮತ್ತು ಜ್ಞಾನವನ್ನು ಪ್ರಚಾರ ಮಾಡಿದಂತಹ ವಾಯುದೇವರು. ಇದಾದ ಮೇಲೆ ಪಕ್ಕದ ಮನೆಯವನು ನೋಡ್ದ. ಅವನಿಗೇನು ಇವರು ವಾಯುದೇವರ ಅವತಾರ ಅದು ಇದು ಗೊತ್ತಿಲ್ಲ. ಮಧ್ಯಗೆ ಭಟ್ರಿಗೆ ದಾರಿದ್ರ್ಯ ಇತ್ತು. ಮನೆಯಲ್ಲಿ ಮಗು ಆಗಿದೆ. ಬಾಣಂತನದಲ್ಲಿ ಹಾಲು ಮೊಸರು ತುಪ್ಪ ಇವೆಲ್ಲ ಖರ್ಚು ಜಾಸ್ತಿ ಅಂತ ಈಗೆಲ್ಲ ಬಾಣಂತನ ಮಾಡಿಸ್ಕೊಂಬೋದೇ ಕಮ್ಮಿ ಆಗಿಬಿಟ್ಟಿದೆ. ದೇಹ ಗಟ್ಟಿ ಇರಲ್ಲ. ಲೇಹ ಗೀಹ ಕಾಸ್ಕೊಂಬೋದು ಕಟ್ಕೊಂಬೋದು 808 ಇತ್ತು. ಈಗ ಏನೇನೇನಿಲ್ಲ ಗಟ್ಟಿಮುಟ್ಟಿತನೂ ಇಲ್ಲ ಅಂದ್ಕೊಳ್ರಿ. ಆಗೆಲ್ಲ ಏನು ತುಪ್ಪ ಗಿಪ್ಪ ತುಂಬ ತಿನ್ನೋರು ಈಗ ಅಪ್ಪಿ ತಪ್ಪಿ ತುಪ್ಪದ ಸುದ್ದಿಗೆ ಹೋಗಲ್ಲ. ಈಗ ದಪ್ಪ ಹಾಕ್ತೀವಿ ಅಂತ ತುಪ್ಪ ಬೇಡ ಅಂತ. ಅವನೇನು ಮಾಡ್ದ ಪಾಪ, ಪಕ್ಕದ ಮನೆಯವರು ಅವರಿಗೆ ಮಗು ಆಗಿದೆ, ನಾನೊಂದು ಗೋದಾನವನ್ನು ಮಾಡೋಣ, ಗೋದಾನ ಮಾಡಿದ್ರೆ ತುಂಬ ಪುಣ್ಯ ಮಾಡಬೇಕು, ಗೋದಾನವನ್ನು ಬದುಕಿದ್ದಾಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಉತ್ಕ್ರಾಂತಿ ಗೋದಾನ ಅಂತ ಕಡೆಗೆ ವೈತರಣಿಯನ್ನು ದಾಟ್ಲಿಕ್ಕಂತ ಮಾಡಲೇಬೇಕು. ವೇದವ್ಯಾಸ ದೇವರು ಅನೇಕ ಬಾರಿ ಗರುಡ ಪುರಾಣದಲ್ಲಿ ಅಥವಾ ಬೇರೆ ಬೇರೆ ಪುರಾಣದಲ್ಲಿ ಹೇಳೋದು, ಗೋದಾನ ಹಾಗೂ ಶಯ್ಯಾದಾನವನ್ನು ಬದುಕಿದ್ದಾಗೆ ಮಾಡಿಕೊಡ್ರಿ, ಹೋದ ಮೇಲೆ ಮಾಡ್ತಾರೆ ಅಂತ ಕಾಯಬೇಡ್ರಿ. ಹೋದ ಮೇಲೆ ಮಾಡಿದ್ರೆ ಬೋನಸ್, ಮಾಡಲಿಲ್ಲ ನೀ ಕೊಟ್ಟಿದ್ದಿದ್ದೇ ಇರುತ್ತೆ. ಆ ದಾನದ ಪುಣ್ಯ ಇದೆ. ವೈತರಣಿ ತುಂಬ ಕೆಟ್ಟದ್ದು, ಅದನ್ನು ದಾಟಬೇಕು ಅಂದರೆ ಗೋದಾನವನ್ನು ಮಾಡಿರಿ ಅಂತಾರೆ. ಹಾಗಾಗಿ ಇವನೇನು ಮಾಡ್ದ, ಮಗು ಇದೆ ಪಾಪ, ಅವರಿಗೆ ಹಾಲು ಬೇಕಾಗತ್ತೆ, ಮಗುವೂ ಕುಡಿಯತ್ತೆ, ಒಳ್ಳೆ ಮನಸ್ಸಿನಿಂದ ಕೊಟ್ಟ, ದೇವರು ಪ್ರೀತನಾಗಲಿ ಅಂತ. ಪಾತುಂಬಯಂ ಶೇಷಿಷವೇ ಕಿಲಗೋ ಪ್ರದೋಸ್ಮೈ ಪೂರ್ವಾಲಯ ಸ್ವಸುತಸೂನುತಯ ಪ್ರಜಾತಃ ನಿರ್ವಾಣ ಹೇತುಮಲಬಿಟ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಇದೊಂದು ಗಾದೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಎಲ್ಲ ಕಡೆ ಕೋಟ್ ಮಾಡ್ತಾರೆ ಇದನ್ನು. ಬೇರೆ ಬೇರೆ ಗ್ರಂಥಗಳಲ್ಲಿ ವಾದಿರಾಜರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳು ತಾವು ಕಾಮೆಂಟ್ರಿ ಬರೀಬೇಕಾದ್ರೆ ಟಿಪ್ಪಣಿಯಲ್ಲಿ ಈ ಮಾತನ್ನು ಕೋಟ್ ಮಾಡ್ತಾರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಏನದರ ಅರ್ಥ ಹೇಳ್ತೇನೆ. ಹಾಲನ್ನು ಕುಡಿಬೇಕು ಅಂತ ಪಾತುಂ ಕುಡಿಯೋದು, ಶಿಶವೇ ಪಯಾಂಶ ಶಿಶವೇ ಕೆಲ ಗೋಪ್ರದೋಸ್ಮೈ, ಗೋವನ್ನು ಕೊಟ್ಟ. ಪೂರ್ವಾಲಯ ಅಂತ ಅವನ ಮನೆ, ಇವರು ಮಧ್ಯಗೆ ಭಟ್ರು, ಅವನು ಪೂರ್ವದಲ್ಲಿತ್ತು ಅವನ ಮನೆ, ಮೂಡು ಮನೆ ಅಂತ, ಪೂರ್ವ ದಿಕ್ಕಿಗಿದ್ದು ಮನೆ ಮೂಡು ಮನೆ ಅಂತ, ಅಥವಾ ಮೂಡಿಲ್ಲಾಯ ಅಂತ, ಇವರು ನಡೆಂತಿಲ್ಲಾಯ ಅಂತ. ಅಲ್ಲಿ ತುಳು ಭಾಷೆಯಲ್ಲಿ ಹೇಳೋದಾದರೆ ಮಧ್ವಾಚಾರ್ಯರ ಅಪ್ಪನ ಮನೆ ಅಥವಾ ಅವರ ಹೆಸರು ನಡೆಂತಿಲ್ಲಾಯ, ಮಧ್ಯಗೇಹ ಭಟ್ಟರು. ಇವನು ಮೂಡಂತಿಲ್ಲಾಯ, ಪೂರ್ವದಲ್ಲಿ ಇವನಿದ್ದ. ಅವನೊಂದು ಆಕಳನ್ನು ದಾನ ಮಾಡಿದ. ಸ್ವಾಮಿ ನೀವು ತಗೋಬೇಕು. ಸರಿ, ದಾನ ಮಾಡಿದ ಮೇಲೆ ಏನಾಯಿತು, ವಯಸ್ಸಾಗಿತ್ತು, ಸತ್ತೋದ. ಹಾಗಾದರೆ ಗೋದಾನ ಮಾಡಿದರೆ ನಾವು ಹೋಗ್ತೀವ ಅಂತಲ್ಲ, ಏನು ಹೋಗೋದಿಲ್ಲ, ಅವನು ವಯಸ್ಸಾಗಿತ್ತು ಕೊಟ್ಟ. ಇದೊಂದು ಭ್ರಮೆ ಇದೆ ನಮಗೆ. ದಾನ ಮಾಡಿದ ಕೂಡಲೇ ಹೋಗ್ಬಿಡ್ತಾರೆ. ಕೋಇನ್ಸಿಡೆನ್ಸು, ಯಾರೋ ಒಬ್ಬರು ಹೋಗೂ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಬಡ್ಕೊಂಡೆ, ಅವರು ಕೊಡಬೇಡ ಅಂತ ಕೊಟ್ಟರು. ಅವರು ಕೊಡೋದ್ರಲ್ಲಿ ಮನೆಯೇ ಸೇರಲಿಲ್ಲ, ಗೋ ಅಂತ ಅವರೇ ಹೊಟ್ಟೋದು. ಅಲ್ಲಿ ಶಬ್ದದಲ್ಲೇ ಇಲ್ವಾ ಗೋ ಅಂತ ಇವರು. ಹಾಗೆ ಗೋದಾನ ಮಾಡಿದರೆ ಸಾಯೋದಾದರೆ ಎಷ್ಟೋ ಜನ ಪಾಪ ಕೋಮಾಗಿ ಹೋಗಿ ಎಚ್ಚರಿಕೆಯೇ ಬರ್ತಾ ಇರಲ್ಲ. ಅವರ ಹೆಸರಲ್ಲಿ 10 ಗೋದಾನ ಮಾಡ್ಬೋದು. ಹಾಗೆಲ್ಲ ಹೋಗೋದಿಲ್ಲ. ಯಾವಾಗ ಆಯುಷ್ಯ ಪೂರ್ಣ ಮುಗಿದಿದೆ ಹಾಗೇ ಹೋಗೋದು. ಗೋದಾನ ಮಾಡಿದರೆ ಹೋಗೋದು ಗೀಗೋದಿಲ್ಲ. ಇವನಿಗೆ ವಯಸ್ಸಾಗಿತ್ತು, ಹೋದ ಅಲ್ಲ, ಮತ್ತೆ ಬಂದ. ಅದು ವಿಶೇಷ. ಯಾರಾಗಿ ಬಂದ? ಅವನಿಗೆ ಅವನೇ ಮೊಮ್ಮಗನಾಗಿ ಬಂದಂತೆ. ಅವನ ಮಗನಾಗಿ ಹುಟ್ಟದ. ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ. ಹುಟ್ಟಿ ಶ್ರೀಮದಾಚಾರ್ಯರಿಂದ ಶಾಸ್ತ್ರವನ್ನು ಕೇಳ್ದ, ಶ್ರೀಮದಾಚಾರ್ಯರ ಶಿಷ್ಯನಾದ, ಕೊಟ್ಟಿದ್ದು ಹಾಲು, ಪಡೆದದ್ದು ಕ್ಷೀರಸಾಗರ. ಯಾರಿಗುಂಟು ಯಾರಿಗಿಲ್ಲ ರೀ. ಮೋಕ್ಷವನ್ನೇ ಪಡೆದ. ಒಂದು ತಂಬಿಗೆ ಹಾಲನ್ನು, 1 ಲೀಟ್ರ್ ಹಾಲನ್ನು ಮುಖ್ಯ ಪ್ರಾಣದೇವರಿಗೆ ಅಭಿಷೇಕ ಕೊಟ್ಟರೆ ಪುಣ್ಯ. ಅಂಥದ್ದು ವಾಯುದೇವರ ಸಾಕ್ಷಾತ್ ಅವತಾರಿಗಳಿಗೆ ಅವನು ಕೊಟ್ಟ ಪದಾರ್ಥ ವಿನಿಯೋಗ ಆಗಿದೆ ಅಂದರೆ ನಿರ್ವಾಣ ಹೇತು. ನಿರ್ವಾಣ ಅಂದರೆ ಮೋಕ್ಷ. ಅದಕ್ಕೆ ಕಾರಣವಾದ ಜ್ಞಾನವನ್ನು ಅಲಬಿಟ್ಟ ಪರಾತ್ಮ ವಿದ್ಯಾಂ, ಪರಮಾತ್ಮನ ತತ್ವಜ್ಞಾನವನ್ನು ಪಡೆದ. ಅದು ಆಚಾರ್ಯರಿಂದಲೇ ಪಡೆದ. ಎಂಥ ಭಾಗ್ಯ. ನಮ್ಮ ಋಣ ಇಟ್ಕೊಂಬಲ್ಲ ದೇವತೆಗಳು. ನೀ ಚೂರು ಕೊಟ್ಟರೆ 10 ಕೊಡ್ತಾರೆ. ನೀ ಸ್ವಲ್ಪ ಕೊಟ್ಟರೆ ದೇವತೆಗಳಿಗೆ ಪ್ರಾಮಾಣಿಕವಾಗಿ. ಇನ್ನೂ ಒಂದು, ನಾವು ನೀವು ಕೊಡೋದೆಲ್ಲ ಸಿಗುವಂಥದ್ದು, ಆದರೆ ದೇವತೆಗಳು ಕೊಡೋದು
ಸಿಗದೇ ಇರೋವಂಥದ್ದು, ಮಾರ್ಕೆಟಲ್ಲಿ ಸಿಗದೇ ಇರುವಂಥದ್ದು. ನೆಮ್ಮದಿ, ಶಾಂತಿ, ಜ್ಞಾನ, ಭಕ್ತಿ, ವೈರಾಗ್ಯ ಈಗ ಎಲ್ಲಿ ಸಿಗತ್ತಿದೆ? ಜ್ಞಾನ, ಭಕ್ತಿ, ವೈರಾಗ್ಯ ಯಾವ ಸ್ಟೋರ್ಸಲ್ಲಿ ಸಿಗತ್ತೆ? ತುಂಬ ಸ್ಟೋರ್ಸ್ಗೆ ಅಲದಾಡ್ತಾ ಇದ್ದರೆ ಜ್ಞಾನಭಕ್ತಿಗಳ ಮೇಲೆ ವೈರಾಗ್ಯ ಬೇಕಾದ್ರೆ ಸಿಗತ್ತೆ. ತುಂಬ ಓಡಾಡ್ತಾ ಇದ್ದ ಅಂದರೆ ಜ್ಞಾನಭಕ್ತಿಗಳ ಮೇಲೆ ವೈರಾಗ್ಯ ಬರ್ಬೋದೇ ವಿನಃ ಸಿಗುವಂಥದ್ದಲ್ಲ ಇದು. ಇದನ್ನು ಕೊಡಬೇಕು ಅಂದರೆ ಆನಂದತೀರ್ಥ ಭಗವತ್ಪಾದರ ಸೇವೆ, ಅವರ ಸ್ತೋತ್ರ, ಅವರ ಮಂತ್ರ, ಪಾರಾಯಣ ಸಜ್ಜನರಿಗೆ ಸದ್ವಿನಿಯೋಗ ಮಾಡಿದಾಗ ಮಾತ್ರ ಸಿಗತ್ತೆ. ಆಗೊಂದು ಸ್ಲೋಗನ್ ಇದು, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ದಾನ ಇದೆಯಲ್ಲ, ಧ್ರುವಂ ಫಲತಿ, ಗ್ಯಾರಂಟಿ ಫಲ ಕೊಡತ್ತೆ. ಹೇಗೆ? ಪಾತ್ರ ಗುಣಾನುಕೂಲ್ಯಾತ್, ತೆಗೆದುಕೊಂಡವನ ಯೋಗ್ಯತೆಯ ಮೇಲೆ ನಿನಗೆ ಮೆಚೂರ್ ಆಗತ್ತೆ. ದಾನ ತೆಗೆದುಕೊಂಡವನು ತುಂಬ ಯೋಗ್ಯ ಅಂದರೆ ನಿನಗೆ ಇಮ್ಮಿಡಿಯೇಟಾಗಿ ಫಲ ಸಿಗತ್ತೆ, ತುಂಬ ಒಳ್ಳೆಯ ಸಿಗತ್ತೆ. ತೆಗೆದುಕೊಂಡವನು ಸಾಮಾನ್ಯ ಅಂತಾದರೆ ಸಾಮಾನ್ಯ ಫಲ ಸಿಗತ್ತೆ. ತೆಗೆದುಕೊಂಡವನು ಅಯೋಗ್ಯ ಅಂತಾದರೆ ಅಯೋಗ್ಯ ಫಲವೂ ನಿಂಗೆ ಸಿಗತ್ತೆ. ಕೊಡಬಾರ್ದು ಅಯೋಗ್ಯರಿಗೆ. ಯಾಕೆಂದರೆ ದಾನ ನಮಗೆ ತಕ್ಷಣ ಎಫೆಕ್ಟ್ ಆಗಬೇಕು ಅಂದರೆ ಕೊಟ್ಟದ್ದು ಯೋಗ್ಯರಿಗೆ ದಾನ ಮಾಡಬೇಕು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ತೆಗೆದುಕೊಳ್ಳುವವನ ಗುಣಗಳ, ಅವನಲ್ಲಿರುವ ಸಜ್ಜನಿಕೆ, ಅವನಲ್ಲಿರುವ ಆಚಾರವಂತಿಕೆ, ಅವನಲ್ಲಿರುವ ಭಗವಂತನ ನಿಷ್ಠೆ, ಅಂಥವನಿಗೆ ನೀನೇನಾದರೂ ದಾನ ಮಾಡಿದರೆ ದೇವರು ತಕ್ಷಣ ಫಲವನ್ನು ಕೊಡ್ತಾನೆ, ತಕ್ಷಣ ಕೊಡ್ತಾನೆ. ಆದ್ದರಿಂದ ಮೊದಲನೇದು ದಾನ ಮಾಡಬೇಕು. ಅದು ಯೋಗ್ಯರಿಗೆ ಮಾಡಿದರೆ ಅದೊಂಥರ ಇನ್ವೆಸ್ಟ್ಮೆಂಟ್. ಪರಮಾತ್ಮ ಉದ್ಧಾರ ಮಾಡೇ ಮಾಡ್ತಾನೆ ಅಂಥೇಳಿ ನಮ್ಮ ಯೋಗ್ಯತಾನುಸಾರ ಏನಿರುತ್ತೋ ಅದನ್ನು ಕೊಡೋದು. ದೇವರು ಅನಂತ ಮಾಡಿ ಕೊಡ್ತಾನೆ. ವಾಯುದೇವರು ಹಾಗೆ. ಅಕ್ಷಯಂಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತ ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಆಚಾರ್ಯರಿಗೆ ದಾನ ಕೊಟ್ಟಿದ್ದಕ್ಕೆ ಅಕ್ಷಯಂಕರ್ಮ, ಅಕ್ಷಯ ಫಲವನ್ನು ಪಡೆದ. ಅದೇ ಹಾಲನ್ನು ಕೊಡ್ತೀನಿ ಅಂತ ನೆಪ ಮಾಡಿ ಪೂತನಿ ಕೃಷ್ಣನಿಗೆ ವಿಷ ಕೊಡ್ಲಿಕ್ಕೆ ಬಂದರೆ ಕೃಷ್ಣಾರ್ಪಣವೇ ಆದಳು. ಆದರೆ ದೇವರು ಅಲ್ಲಿದ್ದ ಸಜ್ಜೀವಳಿಗೆ ಒಳ್ಳೆಯ ಗತಿಯನ್ನು ಕೊಟ್ಟ, ಊರ್ವಶಿಗೆ. ಹೀಗಾಗಿ ದಾನವನ್ನು ಕೊಡಬೇಕಾದರೆ ಯೋಗ್ಯರಿಗೆ ಕೊಟ್ಟರೆ ಅದು ಗ್ಯಾರಂಟಿ ಫಲ ಕೊಡುತ್ತೆ. ನಾವು ಯಾರಿಗೆ ಏನು ಕೊಟ್ಟಿರ್ತೀವಿ ಮತ್ತು ನಮ್ಮ ಮನಸ್ಸು ಕಾರಣ. ಒಳ್ಳೆಯ ಭಕ್ತಿಯಿಂದ, ಶ್ರದ್ಧೆಯಿಂದ ಇದು ನನ್ನ ಭಾಗ್ಯ ಅಂತಾನು ಕೊಡಬೇಕು. ಋಣ ತೀರಿಸೋದು ಅಂತ ಕೊಟ್ಟರೆ ಮತ್ತೆ ಫಲ ಕಮ್ಮಿನೇ ಬಂದಿರತ್ತೆ. ಅವ್ರು ತೊಗೊಂಬೋರು ಎಂಥ ಯೋಗ್ಯರಾದರೂ ಇವನು ಭಯದಿಂದ ಕೊಡೋದಕ್ಕಿಂತ ಭಕ್ತಿಯಿಂದ ಕೊಡಬೇಕು. ಯಾಕೆ ಗೋದಾನ ಮಾಡ್ತಾಯಿರಿ? ಏನೋ ಕರ್ಮ ಅಂತಪ್ಪ, ಅಲ್ಲಿ ಹೊಡಿತಾರಂತೆ, ವೈತರಣಿ ನದಿ, ಅದು ಹಾಳಾಗಿ ಹೋಗಲಿ, ದಾಟಬೇಕು ಅಂತ ಕೊಡ್ತಾಯಿನಿ. ಯಾವ ವೈತರಣಿನೋ ಏನೋ, ಏನು ದಾಟ್ತೀವೋ ಏನೋ, ಹಾಂ ಕೊಟ್ಬಿಡು ಸರಿ ಅಂತ ಹೀಗೆಲ್ಲ ಕೊಟ್ಟರೆ ಸ್ವಲ್ಪ ಫಲ ಬರುತ್ತೆ. ಇದಾದ ಮೇಲೆ ಒಳ್ಳೆ ಆಚಾರ್ಯರ ಕಳೆ, ಭಯ ಇಲ್ಲ. ಅತ್ರಸ್ತಮೇವ ಸತತಂ ಪರಿಪುಲ್ಲ ಚಕ್ಷು ಕಾಂತ್ಯಾ ವಿಡಂಬಿತನವೇಂದು ಜಗತ್ಯನರ್ಘ್ಯಂ ತತ್ಪುತ್ರ ರತ್ನಮುಪಗರ್ಕ್ಯ ಕದಾಚಿದಾತ್ತ ಸ್ವಸ್ವಾಮಿನೇ ಬುಧ ಉಪಾಯನಮರ್ಪಯತ್ ಸಹ. ಅನರ್ಘವಾದ ರತ್ನ ಆಚಾರ್ಯರು ಹೇಗಿದ್ದರು? ಹುಣ್ಣಿಮೆ ಚಂದ್ರನ ಮುಖ, ಭಯವೇ ಇಲ್ಲ, ಅರಳಿದ ಕಣ್ಣು, ಮುದ್ದಾಗಿದ್ದರು ಮಧ್ವಾಚಾರ್ಯರು. ಆ ಮಗು ಪುತ್ರ ರತ್ನವನ್ನು ಕರ್ಕೊಂಡು ಉಪಾಯನ ಅಂತ, ಉಪಾಯನ ಅಂದರೆ ಪ್ರೆಸೆಂಟೇಷನ್, ಮಗನನ್ನೇ ದೇವರಿಗೆ ಅರ್ಪಣೆ ಮಾಡೋದು, ನಿಷ್ಕ್ರಮಣ ಅಂತ ಸಂಸ್ಕಾರ. ಇದನ್ನು ದೇವಸ್ಥಾನಕ್ಕೆ ಹೋಗ್ಬರೋದು ಅಂತಾರಲ್ಲ ಬಾಣಂತಿರು, ಮಗು ಬಾಣಂತಿ ದೇವಸ್ಥಾನಕ್ಕೆ ಹೋಗ್ಬರೋದು. ಅದು ದೇವಸ್ಥಾನಕ್ಕೆ ಹೋಗ್ಬರೋದು ಅಂತ ಇಲ್ಲಿ ಆಡು ಭಾಷೆ. ಅದೊಂದು 16 ಸಂಸ್ಕಾರಗಳಲ್ಲಿ ಒಂದು. ದೇವರ ಬಳಿಯಲ್ಲಿ ಹೋಗಿ ಮಗುವನ್ನು ಇಟ್ಟು, ಸ್ವಾಮಿ ಈ ಮಗುವನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಿಂದು, ನಾನು ನಾಮಕಾವಸ್ಥೆ ಅಷ್ಟೆ, ನಾನೇನೋ ಅದಕ್ಕೆ ಔಷಧಿಯನ್ನೋ ಆಹಾರವನ್ನೋ ಹಾಕ್ತೇನೆ, ಆದರೆ ಅದು ನಿಜವಾಗಲೂ ಸರಿಯಾಗಿ ಕೆಲಸ ಮಾಡೋದು ನಿನ್ನ ಅನುಗ್ರಹದಿಂದ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ನಾವು ಮಗುಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ನಮಗೆ ತಿಳ್ಕೊಳ್ಳಿಕ್ಕೆ ಗೊತ್ತಾಗಲ್ಲ, ಅಳ್ತಾ ಇರುತ್ತೆ. ಏನೋ ಕಿವಿ ನೋವು, ಅದನ್ನು ಔಷಧಿ ಹಾಕು ಅಂತ. ಕಿವಿ ನೋವು ಇಲ್ಲದೇ ಇರ್ಬೋದು, ಹೊಟ್ಟೆ ನೋವು ಬಂದಿರ್ಬೋದು,
ದೇವರನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ದಯಮಾಡಿ ಯಾವ ನೋವೋ ಈ ಔಷಧಿಯನ್ನಂತೂ ಹಾಕ್ತೀನಿ, ನೀನೇ ಅನುಗ್ರಹ ಮಾಡು ಅಂದರೆ ದೇವರು ನೋಡ್ಕೊಳ್ತಾನಂತೆ. ಈ ಅನುಸಂಧಾನ ಮಾಡಿ ದೇವರ ಹತ್ರ ಅರ್ಪಣೆ ಮಾಡಿ, ನನ್ನ ಮಗುವನ್ನು ನೀನೇ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡೋದು ಅವನೇ. ಅವನಾವನ ಕಾಯ್ವ ಅವನಿಯೊಳಗೆ ದೇವದೇವೇಶ ಶ್ರೀಹರಿಯಲ್ಲದೆ ಕೃಷ್ಣ. ಅವನಾವನ ಕಾಯ್ವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ. ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಅವನಾವನ ಕಾಯ್ವ ಅವನಿಯೊಳಗೆ. ದೇವರ ರಕ್ಷಣೆಯ ವ್ಯಾಪಾರ ವಿಚಿತ್ರವಾಗಿರುತ್ತೆ. ಎಲ್ಲ ಅನುಕೂಲ ಇದ್ದರೂ ಮಗು ಬೆಳೀದೇ ಇರೋ ಥರ ಮಾಡ್ತಾನೆ. ಏನೂ ಗತಿ ಇರೋದಿಲ್ಲ. ಏನೋ ಒಂದಿಷ್ಟು ಮುದ್ದೆಯೋ ಏನೋ ಕಸದಂತೆ ಇರುವ ಪದಾರ್ಥವನ್ನು ಪಾಪ ತಿನ್ನತ್ತೆ, ಗಟ್ಟುಮುಟ್ಟಿಯಾಗಿರುತ್ತೆ. ಇವರು ನರಿಶ್ಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ 10 ಪೀಡಿಯಾಟ್ರಿಷಿಯನನ್ನು ಚೇಂಜ್ ಮಾಡ್ತಾರೆ. ಅವ್ರು ಏನೇನೋ ಹೇಳ್ತಾರೆ, ಅದನ್ನು ತಿನ್ನಸ್ರಿ ಇದನ್ನು ತಿನ್ನಿಸ್ರಿ. ತಿನ್ನಲ್ಲ, ಅದು ತಿಂದಾಗೆಲ್ಲ ತಿನ್ನಸ್ರಿ. ಕೆಲವೆಲ್ಲ ಕಷ್ಟ, ಅವ್ರು ಹೇಳೋ ಅಷ್ಟಾಗಲ್ಲ. ನಮ್ಮ ಮಗ ಜಾಸ್ತಿ ತಿನ್ನಲ್ಲ, ಅದು ಒಟ್ಟಿಗೆ ತಿನ್ನಿಸ್ಬಾರ್ದಮ್ಮ, 1 ಇಡ್ಲಿನ 10 ಸಲ ತಿನ್ನಿಸ್ಬೇಕು. ಅದೇನೋ ಸರಿ ಹೋಗುತ್ತೆ. ಈ ತಿನ್ಸೋರು ಪೇಷಂಟಾಗಿ ಕೂತ್ಬಿಡ್ತಾರೆ ಅಷ್ಟೇ. 24 ಗಂಟೆ ಅದು ಬಾಯಿ ತೆಗೆದಾಗೆಲ್ಲ ಇಡ್ತಾ ಇದ್ರೆ. ಅದೇ ಪಾಪ ಬಡತನದ ಮಗು, ಅದಕ್ಕೆ ನಂಗೆ ಆಕಾರ ಅಂತ ಕಾದಿರತ್ತೆ, ಏನೋ ಕೊಟ್ಟರೆ ಪಟಪಟ ತಿಂದು ಎದ್ದು ಹೋಗುತ್ತೆ. ಅದು ಒಳ್ಳೆ ಗಟ್ಟುಮುಟ್ಟಿಯಾಗಿರುತ್ತೆ. ಅದು ಸಾರ್ವಕಾಲಿಕ ದೇವರು ವ್ಯವಸ್ಥೆ ಮಾಡಿ. ವಿದುರ ನೀತಿಯಲ್ಲಿ ಅದೇ ಇದೆ. ವಿದುರ ಹೇಳ್ತಾನೆ, ಬಡತನಕ್ಕೆ ಶಕ್ತಿ ಹೆಚ್ಚಂತ, ದೇಹದಾರಢ್ಯ ಹೆಚ್ಚು. ಶ್ರೀಮಂತಿಕೆಗೆ ದೇಹದಾರಢ್ಯ ಇರೋದಿಲ್ಲ. ಯಾಕೆ ಅಂದರೆ ಆ ಬಡವನ ಹೊಟ್ಟೆ ಈ ಶ್ರೀಮಂತನಿಂದ ತುಂಬಲಿ ಅಂತ ದೇವರು ಮಾಡಿರೋ ವ್ಯವಸ್ಥೆ ಅಂತ. ಬಡವನೇ ತನ್ನ ಲಗ್ಗೇಜನ್ನು ಹೊತ್ಕೊಂಡು ಹೋದರೆ ಆ ಶ್ರೀಮಂತನೇ ಕೂಲಿ ಗತಿ ಏನು? ಅದಕ್ಕೆ ದೇವರಂದ, ನಿನ್ನ ಲಗ್ಗೇಜು ನಿನಗೆ ಭಾರ, ಕೂಲಿಗೆ ಅದೊಂದು ಆನಂದ. ತಲೆ ಮೇಲೆ ಪರ್ವತದಂತೆ ಹತ್ತಿಟ್ಕೋತಾನೆ. ನಾವು ಅಪರೂಪಕ್ಕೆ ಒಂದ್ಸಲಿ ಹೋದ್ರೇ ಇದ್ದೊಂದು ಮಂಕಿ ಕ್ಯಾಪೇ ನಮಗೆ ಪರ್ವತ ಇದ್ದಾಗಿರತ್ತೆ, ಸಾಕಾಗಿ ಹೋಗಿದೆ ಅಂತ. ಈಗೆಲ್ಲ ಪಾಪ ಕೂಲಿಗಳಿಗೂ ಇಲ್ಲಂತ ಎಳೆಯೋ ಇದು ಬಂದು ಕಠಿಣ ಆಗಿದೆ. ಅಂತೂ ದೇವರ ವ್ಯವಸ್ಥೆ ಹೀಗಿದೆ. ಇವತ್ತೆಲ್ಲ ಹಾಗೆ ಆಗ್ತಾ ಇದೆಯಲ್ಲ, ಮನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೂಲಿಗೀಲಿ ಅದು ಸೂಟ್ ಕೇಸ್ ಅಲ್ಲ, ಎಳ್ಕೊಂಡು ಹೋಗೋ ತೊಗೊಂಬಂದ್ಬಿಟ್ವಿ. ನಮ್ಮನ್ನು ಎಳ್ಕೊಂಡು ಹೋಗೋಕೆ ಯಾವುದು ಬಂದಿಲ್ಲಲ್ಲ. ಹಾಗಾಗಿ ಮನೆಯಲ್ಲಿ ಕೈಲಾಗ್ತಾಯಿಲ್ಲ, ಪ್ರಾಮಾಣಿಕವಾಗಿ ಕೈಲಾಗ್ತಾಯಿಲ್ಲ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗಾಗಲಿ ಗಂಡಸರಿಗಾಗಲಿ ಕೈಲಾಗ್ತಾ ಇಲ್ಲ. ಏನಾದರೂ ಅಡುಗೆ ಮಾಡಿಟ್ಟು ಹೋಗ್ತಾರಾ? ಈಗ ಅದು ಬಿಸ್ನೆಸ್ ಆಗಿದೆ. ಅವ್ರ ಮನೆಗೆ ಕ್ಯಾರಿಯರ್ ಕಳಿಸೋದು, ಅವರು ತಂದಿಡೋದು. ಇವರು ಎಲ್ಲಿವರೆಗೂ ಅಂದರೆ ತಿನ್ನಿಸೋರು ಯಾರಾದರೂ ಇದ್ದಾರ ಅನ್ನೋ ಮಟ್ಟಕ್ಕೆ ಬಂದ್ಯಾರ. ಇನ್ನು ಮುಂದಿನ 10 ವರ್ಷಕ್ಕೆ ತಿನ್ನಿಸೋರು ಬರ್ತಾರೆ. ದೇವರು ಅವ್ರ ಹೊಟ್ಟೆ ತುಂಬಿಸಿ ಇವ್ರಿಗೆ ಬೇಕಾದ ಸಂಪತ್ತು ಕೊಟ್ಟ. ಆ ಸಂಪತ್ತು ವಿನಿಯೋಗ 4 ಜನಕ್ಕೆ ಹೊಟ್ಟೆ ತುಂಬಬೇಕಲ್ಲ. ಆಯಿತು, ನಿನಗೆ ಯಾರೋ ತಂದಿಡ್ತಾನೆ, ತಿನ್ನಿಸೋ ಹೋಗ್ತಾನೆ ಅಂಥೇಳಿ. ಹಾಗಾಗಿ ನಿಜವಾಗಲೂ ಕಾಯುವವನು ಗರ್ಭದಲ್ಲಿದ್ದಾಗ ಕಾದ ದೇವರೇ. ಆಮೇಲೆ ಈ ಅನುಸಂಧಾನವನ್ನು ಮಾಡುವ ಪ್ರೋಸೆಸ್ಸೇ ನಿಷ್ಕ್ರಮಣ ಅಂತ. ಮಗುವನ್ನು ದೇವರ ಮುಂದೆ ಇಟ್ಟು ನೀನೇ ಇದನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿ ಬರೋದು. ಈಗ ಅದೆಲ್ಲ ಬಾಣಂತಿ ತುಂಬ ಮನೆಯಲ್ಲೇ ಮಲಗಿ ಬೇಜಾರಾಗಿರುತ್ತೆ, ಶಾಪಿಂಗ್ ಹೋಗಬೇಕು, ದೇವಸ್ಥಾನವೂ ಆಯಿತು ಶಾಪಿಂಗೂ ಆಯಿತು ಅಂತ ಬರೋದಾಗಿದೆ. ಅದು ನಿಜವಾಗಲೂ ಅನುಸಂಧಾನ ಇದು. ದೇವರ ಮುಂದೆ ಇಟ್ಟು ನನ್ನ ಮಗುವನ್ನು ನೀನೇ ರಕ್ಷಣೆ ಮಾಡೋದು. ಅನಂತೇಶ್ವರನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಯಾರ, ಸ್ವಾಮಿ ಈ ಮಗುವನ್ನು ನೀನು ನೋಡ್ಕೋ. ಅದು ಅನಂತೇಶ್ವರನ ಮಗುವೇ, ಅದು ವಾಯುದೇವರು. ನತ್ವಾ ಹರಿಂ ರಜತ ಪೀಠಪುರಾಧಿವಾಸಂ ಬಾಲಸ್ಯ ಸಂಪದಮನಾಪದಮರ್ಥಯಿತ್ವಾ ಸಾಕಂ ಸುತೇನ ಪರಿವಾರ ಜನಾನ್ವಿತೋಸೌ ಪ್ರಾಯಾನ್ನಿಶೀತ ಸಮಯೇ ನಿಜಮೇವ ಧಾಮ. ನತ್ವಾ ಹರಿಂ ರಜತಪೀಠಪುರಾಧಿವಾಸಂ, ಉಡುಪಿಯಲ್ಲಿರುವಂತಹ ಅನಂತೇಶ್ವರನಿಗೆ ನಮಸ್ಕಾರ ಮಾಡಿ, ಬಾಲಸ್ಯ ಸಂಪದಂ ಅನಾಪದಂ ಹೊರಟು. ಅದೇನಾಯಿತು, ರಾತ್ರಿ ಆಗ್ಬಿಡ್ತು, ತುಂಬ ಹೊತ್ತಾಗ್ಬಿಡ್ತು.
ರಾತ್ರಿ ಕಾಲದಲ್ಲಿ ಓಡಾಡಬಾರದು ಅಂತಿದೆ. ರಾತ್ರಿ ಅಂದರೆ ಈ ರಾತ್ರಿ ಅಲ್ಲ, ಅಪರಾತ್ರಿ 12:30 1 ಗಂಟೆ ಮೇಲೆ ಪಿಶಾಚಿಗಳು ಓಡಾಡುವ ಕಾಲ ಅಂತ ಒಂದು ಕಾಲ ಇದೆ, ಇತ್ತು. ಈಗ ಇಲ್ಲೇ ಇಲ್ಲ, ಪಿಶಾಚಿಗೆ ಈಗ ಓಡಾಡ್ಲಿಕ್ಕೆ ಟೈಮ್ ಇಲ್ಲ, ಯಾವಾಗಲೂ ಟ್ರಾಫಿಕ್ ಜಾಮ್. ಯಾಕಂದರೆ 1 ಗಂಟೆಗೆ ಈ ಕಾಲ್ ಸೆಂಟರ್ಸ್ದು ಗಾಡಿ ಓಡಾಡ್ತಾ ಇರುತ್ತೆ. ಪಿಶಾಚಿ ಅಡ್ಡ ಬಂತು ಅಂದರೆ ಗೋವಿಂದ ಅದು. ಸಿಟಿಯಲ್ಲಂತೂ ಪಿಶಾಚಿಗೆ ಉಳಗಾಲವೇ ಇಲ್ಲ. ಒಂದೊಂದಕ್ಕೆ ಪ್ರತಿಯೊಂದಕ್ಕೂ ಒಂದು ಕಾಲ ಅಂತ ಇದೆ. ಈಗ ಏನು ಕಾಲ ಅನ್ನೋದಕ್ಕೆ ಕಿಮ್ಮತ್ತೇ ಇಲ್ಲ. ಬೆಳಗ್ಗೆ ಸ್ನಾನಕ್ಕೊಂದು ಕಾಲ, ಭೋಜನಕ್ಕೊಂದು ಕಾಲ, ಸಂಧ್ಯಾ ವಂದನೆಗೊಂದು ಕಾಲ, ಇವೆಲ್ಲ ಒಂದು ಕಾಲ, ಮಲಗಲಿಕ್ಕೊಂದು ಕಾಲ ಅಂತ. ನೀನು 9:30 ಮಲಗು, ಬೆಳಗ್ಗೆ 4:00 ಏಳು ಅಂತ. ಈ 3 ಗಂಟೆವರೆಗೂ ಅವನು ಟಿ ವಿನೋ ಕಂಪ್ಯೂಟ್ರೋ ನೋಡಿಕೊಂಡು ಯಾವಾಗ ಹೇಳಬೇಕೋ ಹಾಗೆ ಬಿದ್ಕೊಂಬೋದು ಅವನು. 4ಕ್ಕೆ ಮಲ್ಕೊಂಡು 10:30 11ಕ್ಕೆ ಎದ್ದು ಆಮೇಲೆ ಏನಾದರೂ ತಿಂದು ಮಾಡಿ ಆದರೆ ಸ್ನಾನ ಮಾಡಿ ರಾತ್ರಿ 9ಕ್ಕೆ ಒಂದ್ಸಲ ಸ್ನಾನ ಮಾಡಿ ಬಿದ್ಕೊಂಡ್ಬಿಡ್ತಾನೆ. ಏನೇನೋ ಅವ್ಯವಸ್ಥಿತವಾದ ಬದುಕೀಗ. ಹಿಂದೆ ಹಾಸಿಗೆಯನ್ನು ಸ್ನಾನ ಆದಮೇಲೆ ಮುಟ್ತಾ ಇರಲಿಲ್ಲ, ಅದು ಮೈಲಿಗೆ ಅಂತ ಇತ್ತು. ಒಂದು ಕಾಲ ಇತ್ತಂತ್ರಿ, ಹಾಸಿಗೆ ಮುಟ್ಟಿದ್ರೆ ಮೈಲಿಗೆ ಅಂತ. ಈಗ ಹಾಸಿಗೆ ಮುಟ್ಟೋ ಸಲುವಾಗಿ ಸ್ನಾನ ಮಾಡಿ ಮುಟ್ಬಿಡೋದು ಅದನ್ನು. ಇವನು ರಾತ್ರಿ ಸ್ನಾನ ಮಾಡಿದೆ, ಯಾಕೆ ಮಲ್ಕೋಬೇಕಲ್ಲ, ನೀಟಾಗಿ ಮಲ್ಕೋಬೇಕು ಅಂತ. ಏನೇನೋ ಕಲಿಯುಗದ್ದು ಧರ್ಮಗಳು ತುಂಬ ಹೊತ್ತಾಗಿದೆ. ಆದರೂ ಹೊರಟು ಮಾಡೋಣ, ನಾಳೆ ಬೆಳಗ್ಗೆ ಪೂಜಾದಿಗಳೆಲ್ಲ ಮನೆಯಲ್ಲಿ ಸರಿ ಹೋಗುತ್ತೆ ಅಂತ. ಸಾಕಂಸುತೇನ ಪರಿವಾರ ಜನಾನ್ವಿತೋಸು ಪ್ರಾಯಾತ್ ನಿಶೀತ ಸಮಯ. ನಡುರಾತ್ರಿ ಅಪರಾತ್ರಿ ಹೊರಟ್ಯಾರ. ಅದರಲ್ಲೂ ಮಕ್ಕಳನ್ನೆಲ್ಲ ಕಟ್ಕೊಂಡು ಹೋಗಬಾರ್ದು, ಏನೋ ರಾವು ಬಡಿಯೋದು ಏನೇನೋ ಆಗುತ್ತದು. ಹಳ್ಳಿಗೆ ಶುರು ಮಾಡಿದ್ರೆ ತುಂಬ ಕಷ್ಟ ಅದು. ಮಧ್ಯಧಾರಿ ಅದು ದೋಷೇಯುಷಾಂ ಸಮಮನೇನ ವನೇತಿ ಭೀಮೆ ತತ್ಕ್ರೀಡಿತಗ್ರಹೈಕತಮಂ ತುತೋದ ಉದ್ವಾಂತರಕ್ತಮವಲೋಕ್ಯತಮಭ್ಯದಾಯಿ ಕೇನಾಪ್ಯಹೋ ನ ಶಿಶುತುತ್ ಕಥಮೇಶ ಇತ್ತಂ. ಹೋಗೋ ಕಾಲಕ್ಕೇನಾಯಿತು, ಒಬ್ಬ ತರುಣ, ಅವನಲ್ಲಿ ಒಂದು ಪಿಶಾಚಿ ಪ್ರವೇಶ ಮಾಡಿತು. ಅವನು ರಕ್ತಕಾರಿ ಬಿದ್ದೋದ. ದೋಷ ಅಂದರೆ ರಾತ್ರಿಗೆ ದೋಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ದೋಷೇಯುಷಾಂ, ಆ ರಾತ್ರಿ ಕಾಲದಲ್ಲೇ ದೋಷ ಯುಯುಷಾಂ ಅಂದರೆ ಆ ರಾತ್ರಿಯಲ್ಲೇ ಅತಿವನೆ, ಅತಿ ಭೀಮೆ ವನೆ, ಅತಿ ಭಯಂಕರವಾದ ವನ. ಅಲ್ಲಿ ಹೋಗ್ತಾ ಇದ್ದಾರೆ. ಒಂದು ಗ್ರಹ ಒಬ್ಬನನ್ನು ಪ್ರವೇಶ ಮಾಡಿ ಪೀಡೆ ಕೊಡ್ತು, ರಕ್ತಕಾರಿ ಬಿದ್ದ. ಅದನ್ನು ನೋಡಿ ಜನ ಅಂದ್ಕೊಂಡ್ರು, ಇದೇನಿದು, ಇದು ಯಾವುದೋ ಪಿಶಾಚಿದೆ, ಇದು ಆಟ. ಪಿಶಾಚಿಗೆ ಮಗು ಅಂದರೆ ಇಷ್ಟ, ಈ ಮಗುನೇನು ಮಾಡಿಲ್ಲಲ್ಲ, ಸದ್ಯ ನೋಡಿಲ್ಲ ಕಾಣುತ್ತೆ ಆ ಮಗುನ್ನ ಅನ್ಕೋತಾ ಇದ್ರು. ಆಗ ಪಿಶಾಚಿ ಅಂತು, ಒಬ್ಬನಲ್ಲಿ ಪ್ರವೇಶ ಮಾಡಿ, ಏಯ್ ಆ ಮಗುನ ನೋಡಿಲ್ಲ ಅನ್ನಲ್ಲ ಅನ್ಬೇಡ್ರಿ, ಆ ಮಗುನ ನೋಡಿದ್ದಕ್ಕೆ ನಿಮ್ಮನ್ನು ಬಿಟ್ಟಿದ್ದೀನಿ ಅಂತದು. ಯಾಕೆ, ಆ ಮಗು ಸಾಮಾನ್ಯ ಕೂಸಲ್ಲ, ಲೋಕೇಶ್ವರ ವಾಯುದೇವರ ಅವತಾರ ಅಂತ. ಮಧ್ವಾಚಾರ್ಯರನ್ನು ವಾಯುದೇವರ ಅವತಾರ ಅಂತ ಮೊದಲು ಸಭೆಯಲ್ಲಿ ಹೇಳಿದ್ದು ಒಂದು ಪಿಶಾಚಿ. ನಾವು ಒಪ್ಪಲಿಲ್ಲ ಅಂದರೆ ಪಿಶಾಚಿಕ್ಕಿನ್ನ ಹತ್ತತ್ತ ಆಗ್ತೀವಿ. ಮಧ್ವರನ್ನ ಅದಂತು. ಆವಿಶ್ಯ ಪೂರುಷಮುವಾಚ ಮಹಾಗ್ರಹೋಸೌ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್. ಇದು ನಮ್ಮ ವಿಹಾರದ ಟೈಮ್ ಇದು. ಆವಿಶ್ಯ ಪೂರುಷಂ, ಒಬ್ಬ ಪುರುಷನನ್ನು ಪ್ರವೇಶ ಮಾಡಿ ಒಂದು ಪಿಶಾಚಿ ಮಹಾಗ್ರಹ, ಇದು ನಮ್ಮ ವಿಹಾರದ ಸಮಯ, ನೀವ್ಯಾಕೆ ಬಂದ್ರಿ, ಅಡ್ಡಡ್ಡ ಬರ್ತೀರಿ, ನೀವೇನಾದರೂ ಮಾಡಬೇಕಾ, ನಾವು ಅಡ್ಡ ಬರ್ತೀವ ಅಲ್ಲ, ನಾವೆಲ್ಲ ಹೇಗೆ, ಆ ಮಗು ಹೇಗೆ ಉಳಿತು ಅಂದ್ರಲ್ಲ, ಎಚ್ಚತ್ತಿ ಗುಪ್ತಿರಹಿತಾನ್, ಆ ಮಗುವಿನ ಶಕ್ತಿಯಿಂದ ನೀವೆಲ್ಲ ಉಳಿದಿದ್ದು, ನಿಮ್ಮನ್ನೆಲ್ಲ ಕೊಂದಾಕ್ಬಿಡ್ತಾ ಇದ್ದೆ. ಆ ಮಗು ಇಲ್ಲ ಅಂತಾಗಿದ್ದರೆ ಆ ಮಗುವಿನ ರಕ್ಷಣೆಯಲ್ಲಿದ್ದೀರಿ, ಬಿಟ್ಟಿದ್ದೀನಿ ಅಂತಂಥದ್ದು. ಅಮ್ಮೋ ಬಾಲತಮಕ್ ಲೋಕೇಶ್ವರ ಸಬತ ಬಾಲತಮಃ. ನೀವು ಅದನ್ನು ಸಣ್ಣ ಮಗು ಅಂತ ತಿಳ್ಕೊಂಡಿರಿ, ಅದೇ ನಂಗೆ ಆಶ್ಚರ್ಯ ಅಂತಂಥದ್ದು ಪಿಶಾಚಿ. ವಾಯುದೇವರನ್ನೇ ಕೈಯಲ್ಲಿ ಇಟ್ಕೊಂಡು ಸಣ್ಣ ಮಗು ಅನ್ಕೋತಾ ಇದ್ದೀರಲ್ಲ, ಅದರಿಂದ ನೀವೆಲ್ಲ ಉಳಿದ್ರಿ. ಇವ್ರಿಗೆಲ್ಲ ಆಶ್ಚರ್ಯ ಆಯಿತು. ನೋಡ್ರಿ, ಈ ಕೂಸು ವಾಯುದೇವರಂತೆ, ತುಂಬ ಆಶ್ಚರ್ಯ. ಆ ಒಂದು ಮಗುವಿಂದ ಉಳಿದಿದೆ ಅಂತ ಪಿಶಾಚಿ ಅಂದರೆ ಯಾರು ಹೇಳ್ದೇನೆ ನಾವು ಅನ್ಕೋತಾ ಇರ್ತೀವಿ, ನಮ್ಮ ಕೂಸು ಏನೇನೋ ಮಾಡುತ್ತೆ, ಮೊನ್ನೆ ಗಿಡ ಕಿತ್ತು ಬಿಡ್ತು ಅಂತ, ಒಂದು ಮರ ಕಿತ್ತಿತು ಅಂತ. ಯಾವ ಮರ ಅಂದರೆ ಒಂದು ಸಣ್ಣ ತುಳಸಿ ಗಿಡ ಕಿತ್ತಿದ್ದಕ್ಕೆ ಮರ ಕಿತ್ತಿತು ಅಂತ. ಶ್ರೀಮದಾಚಾರ್ಯರು ಲೋಕೇಶ್ವರ ಅಂಥೇಳಿ ಆ ಪಿಶಾಚಿ ಅಂತ. ಆಮೇಲೆ ಒಮ್ಮೆ ಏನಾಯಿತು,
ಸ್ತನ್ನೇನ ಬಾಲಮನುತೋಷ್ಯ ಮೋಹಸ್ವಧಾಮ್ನ ಮಾತಾ ಕದಾಚನ ಯಯೌ ವಿರಹಾಸಾಪಿ ವಿಶ್ವಸ್ಯ ವಿಶ್ವಪರಿಪಾಲಕ ಪಾಲನಾಯ ಕನ್ಯಾಂ ನಿಜಾಂ ಅನುಗುಣಾಂ ಕಿಲ ಭೀರುರೇಶ. ತಾಯಿ ಮಗುವಿಗೆ ಹಾಲು ಕುಡಿಸಿ, ವಾಸುದೇವನ ತಾಯಿ ಅಂದರೆ ಮಧ್ವಾಚಾರ್ಯರ ತಾಯಿ ಯಾರದೋ ಮನೆ ಕೆಲಸಕ್ಕೆ ಹೋದ್ಲು. ಹಾಗೆಲ್ಲ ಹೋಗೋರು, ಅವಲಕ್ಕಿ ಕುಟ್ಟೋದು, ಅವ್ರ ಮನೆಗೆ ಇವ್ರು ಬರೋದು ಮಾಡೋದು ಚೆನ್ನಾಗಿತ್ತದು. 10 ಜನ ಸೇರಿ ಅಡುಗೆ, ಊಟ, ತಿಂಡಿ, ಮಾತು, ಕಥೆ. ಈ ಯಾರು ಸೇರೋದೇ ಇಲ್ಲ, ಯಾರ ಮನೆಗೂ ಯಾರು ಬರೋದೇ ಇಲ್ಲ, ಮಾತುಕತೆ ತುಂಬ ಕಮ್ಮಿ ಈಗೆಲ್ಲ. ಮಧ್ವಾಚಾರ್ಯರು ತಾಯಿ ಹಾಲು ಕುಡಿಸಿ ಹೋಗಲಿಕ್ಕೆ ಇಷ್ಟ ಇಲ್ಲ, ಆದರೂ ಹೋಗಿ ಬರಬೇಕು ಅಂತ ಆ ಮಗುವನ್ನು ನೋಡ್ಕೋ ಅಂತ ಅವ್ರದ್ದೇ ಮಗಳು ಮಧ್ವಾಚಾರ್ಯರ ಅಕ್ಕ ಒಬ್ಬಳು, ಅವಳು ಒಪ್ಪಿಸ್ಬಿಟ್ಟು ಹೋದರು. ನೋಡಮ್ಮ ಇದನ್ನು ಚೆನ್ನಾಗಿ ನೋಡ್ಕೋ, ನಾ ಬರೋವರೆಗೂ ನೋಡ್ಕೊ, ನಾ ಬೇಗ ಬಂದುಬಿಡ್ತೀನಿ, ಅಳಿಸ್ಬೇಡ. ಆಯಿತು ಅಂತ ಒಪ್ಕೊಂಡ್ರು. ಈ ಮಕ್ಕಳನ್ನ ನೋಡ್ಕೋತೀವಿ ಅಂತ ಒಪ್ಕೊಂಬೋದು, ಅದಕ್ಕಿನ್ನ ದೊಡ್ಡ ಮೂರ್ಖ ಕೆಲಸ ಇನ್ನೊಂದಿಲ್ಲ. ಅದು ಹ್ಞೂ ಅಂತ ಒಪ್ಕೊಂಬಿಡತ್ತೆ. ಆ ಅಮ್ಮ ಆ ಕಡೆ ರೋಡ್ ಕ್ರಾಸ್ ಮಾಡೋ ಕಾಲಕ್ಕೆ ಹೊಡ್ಕೊಂಬತ್ತೆ. ಅಮ್ಮ ಬೇಕು ಅಂತ ಏನು ಹೊಡ್ಕೊಂಡ್ರೂ ನಿಲ್ಲಿಸಲ್ಲ ಅದು. ಇದು ಮಧ್ವಾಚಾರ್ಯ ಈ ಸಂಪ್ರದಾಯ ಮಾಡಿದ್ರು. ಅವಳು ಆ ಕಡೆ ಹೋಗಿದ್ದಾಳೆ, ಅಳ್ಲಿಕ್ಕೆ ಶುರು ಮಾಡ್ತು. ಸಾಬಾಲಕಂ ಪ್ರರುದಿತಂ, ಜೋರಾಗಿ ಅಳ್ತಾ ಇದ್ದಾರೆ. ಪರಿಸಾಂತ್ವಯಂತಿ, ಸಾಂತ್ವನ ಮಾಡ್ತಾರೆ. ಅಳಬೇಡೋ. ಮುಗ್ಧಾಕ್ಷರೇಣ ವಚಸ ಅನುನಿನಾಯ ಮುಗ್ಧ. ಅಳಬೇಡ ಕಂದ, ನೀ ಅಳಬೇಡೋ, ಯಾಕೆ ಅಳ್ತಾ ಇದ್ದೀ ಅಂತ ಸಮಾಧಾನ ಮಾಡ್ತಾನೇ ಇದ್ದಾಳೆ ಪಾಪ. ಮಾತಾತ ತಾತ ಸುಮುಖೇತಿ ಪುರ ಪ್ರರೋಧಿ ಮಾತಾತನೋತಿ ರುಚಿತಂ ತ್ವರಿತಂ ತವೇತಿ. ಅಮ್ಮ ನಿಂಗೆ ಒಳ್ಳೆ ತರ್ತಾಳೋ. ಈ ಮಕ್ಕಳಿಗೆ ಹೇಳ್ತಾಳೆ, ಅಮ್ಮ ಬಾಲೋಗಿಲೋ ತರಕ್ಕೆ ಹೋಗಿ ಏನೇನೋ ಹೇಳ್ತೀವಿ ನಾವು. ಅಮ್ಮ ನಿಂಗೆ ಆ ತರಕ್ಕೆ ಹೋಗಿ ಇವಳು ತನಗೆ ಗೊತ್ತಿದ್ದೆಲ್ಲ ನಾಟಕ ಆಡಿದ್ಲು. ಅಮ್ಮ ಬರ್ತಾಳೆ, ನಿಂಗೆ ಅದು ತರ್ತಾಳೆ, ನಿಂಗೆ ಏನು ಬೇಕೋ ಅದು ತಿನ್ನಕ್ಕೆ ತರ್ತಾಳೆ, ಮಾಡ್ತಾಳೆ. ಇವಳು ಸಮಾಧಾನ ಮಾಡೋ ಕೊದ್ದಿ ವಾಲ್ಯೂಮ್ ಜಾಸ್ತಿ ಆಯಿತು. ಹೋ ಅಂತ ಯಾಕೆ ಅನ್ನ ಒಪ್ಕೊಂಡು ಏನೋ ಇದು ಸುಮ್ಮನಿರೋದು, ಇವತ್ತು ಯಾಕೆ ಬಡ್ಕೋತಾ ಇದೆಯೋ ಅಂಥೇಳಿ ರೋದೇ ಕ್ರಿಯಾ ಸಮವ್ಯಹಾರತ. ಅಳು ಕ್ರಿಯಾ ಸಮವ್ಯಹಾರ ಅಂದರೆ ಅಳು ಇನ್ನೂ ಜಾಸ್ತಿ ಮಾಡ್ತಾನೇ ಇದೆ. ಪೋತಸ್ಯ ಮಾತರಿ ಚಿರಾದಪಿ ನಾಗತಾಯಂ. ಅಮ್ಮ ಬರ್ತಾ ಇಲ್ಲ, ಏನು ಮಾಡಬೇಕು? ಜಗ್ರಾಹ ಬಾಲ ಮತತೈಕತ ಮಾತ್ರ ಮಾರ್ಗಂ. ಅಮ್ಮ ಹೋದಾರಿ ನೋಡಿ ಬರ್ತಾಳೆ, ಎಲ್ಲಿ ಬಂದಿಲ್ಲ, ಇದು ಇನ್ನೂ ಬೇಕು. ಕ್ರಿಯಾ ಸಮವ್ಯಹಾರತ ಪ್ಯಾನಿಕ್ ಆಗ್ಬಿಟ್ಟು ಏನು ಮಾಡೋದು, ಮತ್ತೆ ಚಡಪಡಿಸ್ತಾ ಹೇಳಿ ಏನು ಮಾಡೋದು ಅಂತೂ ಮರ್ತೋಯ್ತು. ಅವರಮ್ಮ ಎತ್ತುಗಳಿಗೆ ಹಾಕಲಿಕ್ಕೆ ಹುರುಳಿಯನ್ನು ಬೇಯಿಸಿಟ್ಟಿದ್ರು. ಒಂದು ದೊಡ್ಡ ಪಂಚಿತ್ರೆ ತುಂಬ. ನೋಡೋಣ ಇದು ಬಾಯಿ ಮುಚ್ಚಿದ್ರೆ ಸಾಕು ಅಂತ 1-2 ಹುರುಳಿ ಕಾಳು ಬಾಯಿಗೆ ಹಾಕಿದ್ಲು. ಸುಮ್ಮನಾಯ್ತು. ಅದು ಸುಮ್ಮನಾಗಲಿ ಅಂತ ಅಂದಾಗೆಲ್ಲ ಹಾಕ್ತಾನೇ ಇದ್ಲು. ತೆಗೆಯೋದು ಹಾಕೋದು. ಅವರಮ್ಮ ಬರೋದಲ್ಲಿ 1 ಪಂಚಿತ್ರ ಹುರುಳಿ ಕಮ್ಮಿ ಆಗಿಬಿಟ್ಟಿದೆ. ಅದು ಯಾರಿಗೆ ಹಾಕಿದ್ದು? ಎಷ್ಟು ಸುಂದರವಾದ ವರ್ಣನೆ ಮಾಡ್ತಾರೆ ಅಂದರೆ, ಹುರುಳಿ ತುಂಬ ಹೀಟ್ ಅಂತದು, ಉಷ್ಣ, ಭಾರಿ ಉಷ್ಣ ಅದು ತುಂಬ ದೊಡ್ಡವರಿಗೆ ಹುರುಳಿ ತಡಿಯಲ್ಲ ಅಂತ, ಮಕ್ಕಳಿಗಂತೂ ಸರ್ವತಾ ತಡಿಯಲ್ಲ. ಮಧ್ವಾಚಾರ್ಯರು ಮಗು ಇದ್ದಾಗ ವಾಸುದೇವಂಗೆ ಬಿಸಿ ಹಾಲನ್ನು ಕುಡಿಸಿದ್ರೆ ಎಲ್ಲಿ ಹೀಟ್ ಆಗತ್ತೋ ಅಂತ ಕಾಸಿ ಆರಿಸಿ, ಆರಿದ್ದು ತುಂಬ ತಣ್ಣು ಆಯಿತು ಅಂತ ಮತ್ತೆ ಕಾಸಿ ಉಫ್ ಅಂತ ಮಾಡಿ ಇಷ್ಟೆಲ್ಲ ಮಾಡಿ ಹಾಲು ಕುಡಿಸೋಳು. ಅಂಥ ಮಗುಗೆ ಹೋಗಿ ಈ ಹುರುಳಿ ತಿನ್ಸಾಕ್ಬಿಟ್ಲೇಳು. ಅದನ್ನೇ ಅಂತಾರೆ, ಕರ್ತವ್ಯ ಮೌಢ್ಯಮಭಿಪದ್ಯ ನಿರೂಪ್ಯ ಸಾತಂ ಪ್ರಾಬೋಜಯತ್ ಖಲು ಕುಲಸ್ಥಕುಲಂ ಪ್ರಪಕ್ವಂ ಶೀತಂ ಪಯೋಪಿ ಸತತಂ ಪರಿಪಾಯಯಂತಿ ಯಸ್ಯೋಷ್ಣರೋಗಮತಿವೇಲಮಶಂಕತಾಂಬ. ನನ್ನ ಮಗನಿಗೆ ಉಷ್ಣರೋಗ ಆಗಬಾರ್ದು ಅಂತ ತಣ್ಣಗಿರೋ ಹಾಲನ್ನೇ ಪಾಪ ಕುಡಿಸ್ತಾ ಇದ್ಲು. ಅಂಥ ಕೂಸ್ಗೋಗಿ ಇಂಥ ಹೀಟಾಗಿರೋದು ತಿನ್ಸಿದ್ರೆ ಗತಿ ಏನು? ಏನಿಲ್ಲ, ತಣ್ಣಗಿದ್ದು. ಅಮ್ಮ ಬಂದ್ಲು. ಅಮ್ಮ ಬಂದೆ ತಾಯಿ, ನಮ್ಮ ಕೂಸು ಅಳ್ಳಿಲ್ಲ ವಾಸುದೇವ. ಅಯ್ಯೋ ಏನು ಹೇಳಮ್ಮ, ನೀವು ಹೋದ್ಕೊಳ್ಳೆ ಹೊಡ್ಕೊಳ್ಳಿಕ್ಕೆ ಶುರು ಮಾಡ್ದ. ಮತ್ತೇನು ಮಾಡಿದೆ? ಅಲ್ಲೇನೋ ಇಟ್ಟಿದ್ದೆಲ್ಲ ಅದೆಲ್ಲ ಬಾಯಿಗೆ ತುಂಬಿಟ್ಟೆ. ಎದೆ ಹೊಡ್ಕೊಂಬಿಟ್ರು. ಅಲ್ಲಿ ಅದು ಹುರುಳಿನೇ ತುಂಬ ಉಷ್ಣ. ನಮ್ಮ ಕೂಸು ಎಷ್ಟು ತಿನ್ನಿಸ್ದೆ? ಅಷ್ಟು ತಿನ್ನಿಸ್ಬಿಟ್ಟೆ. ನೀ ಬರದೇ ಇದ್ದರೆ ಆ ಪಂಚಿತ್ರನೂ ಬಾಯಲ್ಲಿ ಇಡೋಳಿದ್ದೆ ಅಂದ್ಲು. ಅಯ್ಯೋ ಕರ್ಮಾನೇ, ಎಂಥ ಕೆಲಸ ಆಯಿತು. ಏನು ಹೀಗೆ ಮಾಡಿಬಿಟ್ಟು? ಏನು ಮಾಡಲಮ್ಮ, ಅದು ಅಳು ನಿಲ್ಲಿಸ್ತಾ ಇಲ್ಲ, ನಾ ಏನು ಮಾಡಲಿ?
ಅಯ್ಯಯ್ಯೋ, ನೂನಂ ಪಿಪಾಸುರತಿರೋದಿತಿ ಹಂತ ಬಾಲೋ ದಿಗ್ಮಾಂ ದಯಾ ವಿರಹಿತಾಂ ಪರಕೃತ್ಯ ಸಕ್ತಾಂ. ಬೈಕೊಂಡ್ಯಾರು, ಪರರ ಕೆಲಸದಲ್ಲಿ ಆಸಕ್ತಳಾದೆ, ಧಿಕ್ಕಾರ ಇರಲಿ ನನಗೆ. ಅದು ಒಂದು ಹೌದು. ವಾಯುದೇವರನ್ನು ದೇವರನ್ನು ಬಿಟ್ಟು ಇನ್ಯಾವುದೋ ಕೆಲಸದಲ್ಲಿ ಆಸಕ್ತಿ ಇದ್ದರೆ ಸ್ವಲ್ಪ ಗಾಬರಿಯೂ ಉಂಟಾಗತ್ತೆ. ಇತ್ಯಾಕುಲಾಗ್ರಹ ವಿವೇತ್ಯ ತಥಾ ಪ್ರಸನ್ನಂ ಪೂರ್ಣೋದರಂ. ಮಗು ನಗನಗ್ತಾ ಇದ್ದೆ, ಹೊಟ್ಟೆ ತುಂಬಿದೆ. ಕೇಳಲು ಓ ಎದೆ ಒಡ್ಕೊಂಡು ಪೃಷ್ಠಾವಗಮ್ಯ ಸಕಲಂ ಚ ತತಃ ಪ್ರವೃತ್ತಂ. ಕೇಳಿ ತಿಳಿದು ಯೂನಾಂಚ ದುಸ್ಸಾಮಿದಂ. ಅದು ವಯಸ್ಸಾದಂತಹ ಯುವಕರಿಗೂ ಕಷ್ಟನೇ. ನೀನು ಅದನ್ನು ಯಾಕೆ ಕೊಟ್ಟು? ಮಗಳನ್ನು ಬೈದು ತನ್ನನ್ನು ಬೈಕೊಂಡು ನನ್ನ ಸುಟ್ಟ ಕೆಲಸ ಯಾಕನ್ನ ಹೋದ್ನೋ ಏನೋ ಆ ಹುರುಳಿಗೆ ಬೈದು, ಪಾಪ ಪ್ಯಾನಿಕ್ ಆದಾಗ ಎಲ್ಲ ಬೈತಾ ಇರ್ತಾರೆ. ಅದು ಬೈದು ಇದು ಬೈದು ಆರೋಗ್ಯವಾಗೇ ಇತ್ತು, ಆದರೂ ಡೌಟ್ ಏನಾಗುತ್ತೋ ಏನೋ. ಆ ಗಂಡಂಗೆ ಹೇಳೋದು, ನೋಡ್ರಿ ಹುರುಳಿ ತಿಂದುಬಿಟ್ಟಿದೆ ವಾಸುದೇವ, ಏನು ಕಳಿಸೋ ಇಲ್ಲಿ ಅಂಥೇಳಿ ಅವರು ತೊಡೆ ಮೇಲೆ ಕೂಡಿಸ್ಕೊಂಡು ಅದರ ತಲೆ ಮೇಲೆ ಕೈ ಇಟ್ಟು ಧನ್ವಂತರಿ ಮಂತ್ರ ಜಪ ಮಾಡಿ, ಸ್ವಾಮಿ ನಮ್ಮ ಕೂಸಿಗೆ ಏನೂ ಆಗದೇ ಇರೋ ಥರ ಮಾಡಿರಿ. ಇವಳು ಪಾಪ ಏನೇನೋ ಜಪ ಮಾಡಿ ದೃಷ್ಟಿ ತೆಗೆದು, ಪಾಪಿ ದೃಷ್ಟಿ ಪರಮದೃಷ್ಟಿ ಎಲ್ಲ ತೆಗೆದು, ಇದನ್ನೆಲ್ಲ ನೋಡಿ ಲಕ್ಷ್ಮೀದೇವಿ ನಗ್ತಾ ಇದ್ದಾಳೆ ದುರ್ಗಮ್ಮ. ಯಾಕೆ? ನಮ್ಮ ಕೂಸು ವಿಷ ಕುಡ್ದಾಗೇ ನಾನು ಇದೆಲ್ಲ ಮಾಡಲಿಕ್ಕೆ ಹೋಗಿ ಎಷ್ಟು ಮಾಡ್ತಾಯಿದೆ. ಅದು ಸಮುದ್ರ ಮಥನ ಮಾಡಿದಾಗ ಹಾಲ ವಿಷ ಬಂತು. ತಕ್ಷಣ ಓಡೋಗಿ ಹೇಳಿದ್ರು ರುದ್ರದೇವ್ರ ಹತ್ರ, ಸ್ವಾಮಿ ವಿಷ ಬಂದಿದೆ, ದಯಮಾಡಿ ಏನಾದರೂ ಮಾಡಿ ಕುಡೀರಿ. ಪಾಪ ಅದು ಪಾರ್ವತಿನ ಕೇಳ್ಕೊಂಬರ್ತೀನಿ ಅಂತ ಪಾರ್ವತಿನ ಕೇಳಿದ್ರು. ನೋಡು ವಿಷ ಬಂದಿದೆ, ಕುಡಿಯೋದ? ಅಲ್ರಿ ಅದೇನು ಪಂಚಾಮೃತನ ಪಾನಕಾನ? ವಿಷ ಇಲ್ಲ, ಜಗತ್ತು ಉಳಿಯತ್ತೆ. ಆಯಿತು ಕುಡಿದ್ರು ಅಂತ ಅಷ್ಟಮಸ್ಕಂದ ಭಾಗವತದಲ್ಲಿದೆ. ನಿಜವಾಗಲೂ ಕುಡಿದದ್ದು ವಾಯುದೇವರು. ರುದ್ರದೇವರು ಕುಡಿಲಿಲ್ವಾ? ಕುಡಿದ್ರು. ಎಷ್ಟು? ಇಷ್ಟೇ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವೇದದಲ್ಲಿ ಹೇಳಿರುವ ಋಗ್ವೇದದಲ್ಲಿ ಮಾತಿದೆ, ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಃ. ವಾಯುದೇವರು ಪೂರ್ಣ ಕುಡಿದು ಒಂದೇ ಒಂದಿಷ್ಟು ರುದ್ರದೇವರು ಕೊಟ್ಟರು. ಅಲ್ಲ ರೀ, 10 ಲೀಟ್ರ್ ಕುಡಿದವ್ರಿಗೆ 1 ml ಜಾಸ್ತಿನಾ? ಅದು ಕುಡಿಬಾರ್ದು. ಅವರು ಕೀರ್ತಿ ಕೊಡೋಣ ಅಂತ ಬಿಟ್ಟಿದ್ದು. ನೀಲಕಂಠ ವಿಷಕಂಠ ಅಂತ. ಹೌದು, ಅದು ಯಾಕೆ ಅರಗಲಿಲ್ಲ? ಅದಕ್ಕೆ ಅಭಿಮಾನಿ ಕಲಿ. ಕಾಲಕೂಟ ವಿಷಕ್ಕೆ ಅಭಿಮಾನಿ ಕಲಿಯನ್ನು ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಜೀವೋತ್ತಮರಾದ ವಾಯುದೇವರು. ವಾಯುದೇವರಿಗೇನು ಬಾಧೆ ಆಗಲಿಲ್ಲ, ರುದ್ರದೇವರಿಗೆ ಸ್ವಲ್ಪ ತೊಂದರೆ ಆಯಿತು. ನೀಲಕಂಠ ವಿಷಕಂಠ ಎಲ್ಲ ಆಯಿತು. ಆಮೇಲೆ ರಾಮನಾಮವನ್ನು ಜಪ ಮಾಡಿ ಅದನ್ನು ಬಗೆಯನ್ನು ಹರಿಸ್ಕೊಂಡು, ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆ ಆದೇಳು ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜ ನೆನೆಸಿದ ಶ್ರೀರಾಮನಾಮ ಜಪಿಸುವವಗೆ ಉಂಟೆ ಭವದ ಬಂಧನ. ರಾಮನಾಮೋಚ್ಚಾರಣೆಯನ್ನು ಮಾಡಿ ವಿಷದ ಬಾಧೆಯನ್ನು ಕ್ಷಿತಿಕಂಠ, ನೀಲಕಂಠ, ಶ್ರೀಕಂಠ, ವಿಷಕಂಠ ಇವೆಲ್ಲ ರುದ್ರದೇವರಿಗೆ ದೊಡ್ಡ ಕೀರ್ತಿ ಬಂತು. ಆಗ ಯಾರೋ ಬಂದು ಹೇಳಿದ್ರು, ಲಕ್ಷ್ಮೀ ನಿಮ್ಮ ಮಗ ವಿಷ ಅಷ್ಟು ಕುಡಿದು ಬಿಟ್ಟ. ಯಾರು? ವಾಯುನ? ಹೋಗಲಿ ಬೇಡ, ರಾತ್ರಿ ಉಪ್ಪಿಟ್ಟು ಮಾಡೋದು ಉಳೀತು ಅಂದ್ಲಂತವಳು. ಅಲ್ಲೇ ವಿಷಾನೇ ಕುಡ್ದಿದ್ದ. ಅಯ್ಯೋ ಅರಗತ್ತು ಬಿಡಿ, ಏನು ನಮ್ಮ ಕೂಸಿಗೆ ವಿಷ ಏನು? ಯಸ್ಯ ತ್ರಿಲೋಕ ಜನನೀ ವಿಷೇಪಿ ಪೀತೆ ನಾ ವಿಸ್ಮಯಮವಾಪ. ಅವಳಿಗೇನೂ ಆಶ್ಚರ್ಯ ಆಗಲಿಲ್ಲ. ಯಾಕೆಂದರೆ ಸಮಸ್ತ ಶಕ್ತೇ, ಎಲ್ಲವನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಇರುವ ವಾಯುದೇವರಿಗೆ ವಿಷವನ್ನೇ ಅರಗಿಸಿಕೊಂಡವರಿಗೆ ಇದು ಯಾವುದಿದು ಹುರುಳಿ, ಇದೇನೂ ದೊಡ್ಡದಲ್ಲ ಅಂತ ದುರ್ಗಮ್ಮ ಆಶ್ಚರ್ಯಪಟ್ಲಂತ. ಪಾಪ ಅಷ್ಟು ಧೈರ್ಯ ಇವ್ರಿಗೆಲ್ಲ ಎಲ್ಲಿ ಬರಬೇಕ್ರಿ ಪಾಪ. ಹಳ ತಂದೆ ತಾಯಿಗೆ ಗೊತ್ತಿಲ್ಲ ಅದು ವಾಯುದೇವರು ಅಂತ. ಸ್ತನ್ನಮ್ಮು ಕಿಲದದು ಜನನೀ ಗೃಹೀತ್ವ ಕ್ಷೇಮಾಯ ತಂ ಕಿಲದದ ಜನಕೋ ಜಜಾಪ ಅನ್ಯೋಜನೋಪಿ ಕಿಲ ಲಾಲಯತಿ ಸ್ಮ ಕಿಂತು ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ಎಲ್ಲರೂ ಪಾಪ ಅವಳು ಮತ್ತೆ ಹಾಲನ್ನು ಕೊಟ್ಟಳು. ತಂದೆ ಜಪ ಮಾಡಿದ್ರು. ಇನ್ನೂ ಜನ ಅವರನ್ನೆಲ್ಲ ಲಾಲನೆ ಪಾಲನೆ ಮಾಡಿ, ವಾಸುದೇವ ಇನ್ನೆಂದೂ ಹುರುಳಿ ತಿನ್ನಲ್ಲಪ್ಪ. ಇಷ್ಟೆಲ್ಲ ಯಾಕೆ ಮಾಡಿದ್ರು? ಆ ಮುದ್ದು ಮುಖ ನೋಡಬೇಕು ಅಂತಂತ. ಮಧ್ವಾಚಾರ ಮುಖ ನೋಡ್ತಾನೆ ಇರಬೇಕು. ಇದು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಮ್ಮ ಗತಿ ಏನು ಅಂಥೇಳಿ ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ಆ ಆನಂದ ತೀರ್ಥರ ಮುಖದಲ್ಲಿರುವ ಮಂದಹಾಸವನ್ನು ನೋಡಿ ಆ ರಸಾಯನವನ್ನು ಪಾನ ಮಾಡಬೇಕು ಅಂತ
ಪ್ರತಿಯೊಬ್ಬರು ನೀ ಹಾಗೆಲ್ಲ ಮಾಡಬೇಡ ಕಂದ, ನಿನ್ನ ಮುಖ ನೋಡ್ತಾನೇ ಇರಬೇಕು ಅಂಥೇಳಿ ಮಾಡಿದ್ರಲ್ವ ಅಂತಾರೆ. ಇದಾದ ಮೇಲೆ ಅವರಿಗೆ ತೊದಲು ನುಡಿ ಬಂತಂತೆ. ಮಧ್ವಾಚಾರ್ಯಗೆ ಇದೆಲ್ಲ ಏನು ಬೇಕಾಗಿಲ್ಲ, ಮಗು ಆದಾಗ ಮನುಷ್ಯನಾದಾಗ ಮನುಷ್ಯನಂತೆ ನಟನೆ ಮಾಡ್ಯಾರಷ್ಟೆ. ಮಧ್ವಾಚಾರ್ಯಗೂ ಪಾಪ ನಿಧಾನಕ್ಕೆ ಮಾತು ಬಂತಂತೆ. ಯಾವುದೋ ಮಗು ಮಾತು, ಅಯ್ಯೋ ಮಧ್ವಾಚಾರ್ಯಗೆ ಲೇಟಾಗಿ ಬಂದಿದೆ ಬಿಡಿ, ನಾವು ಮಧ್ವಾಚಾರ್ಯಕ್ಕಿನ್ನ ಏನಲ್ಲ, ಹೀಗೆಲ್ಲ ಹುಚ್ಚುಚ್ಚು ಮಾತಾಡೋದು ಬೇಡ. ಅದು ಹೇಗಿತ್ತು, ಸರಸ್ವತೀ ದೇವಿ ಬ್ರಹ್ಮನ ಸಭೆಗೆ ಬರಬೇಕಾದ್ರೆ ಅಥವಾ ದೇವ ಸಭೆಗೆ ಬರಬೇಕಾದ್ರೆ ನಾಚಿಕೊಂಡು ಚೂರೇ ಚೂರು ವ್ಯಕ್ತಳಾಗಿ ಆದ ಮೇಲೆ ನೀಟಾಗಿ ಸಭೆಗೆ ಬಂದು ಬ್ರಹ್ಮದೇವರ ಬದಿಯಲ್ಲಿ ಕೂಡುವಂತೆ ಮಧ್ವರ ಬಾಯಿಂದ ಮಾತೆಂಬ ಸರಸ್ವತಿ ಬಂತು ಅಂತ ಕೊಂಡಾಡ್ತಾರೆ ಕವಿಗಳು. ಸರಸ್ವತೀ ದೇವಿ ಬ್ರಹ್ಮನ ಸಭೆಯಲ್ಲಿ ನಿಧಾನಕ್ಕೆ ವ್ಯಕ್ತ ಆಗಿ ಮೊದಲು ಒಂದೆರಡು ಮಾತು ಬರುತ್ತೆ, ಅಪ್ಪು ಅಮ್ಮ. ಆಮೇಲೆ ಒಂದು 2-3 ತಿಂಗಳಾದರೆ 4-6 ಮಾತು ಬರುತ್ತೆ. ಒಂದು 5-6 ತಿಂಗಳಾದರೆ ಸಿಕ್ಕಾಪಟ್ಟೆ ಮಾತುಗಳು ಬರುತ್ತೆ. ಕೆಲವು ಮಕ್ಕಳಂತೂ ಚಾಟರ್ ಬಾಕ್ಸ್ ಹೊಡ್ಕೋತಾನೇ ಇರುತ್ತೆ. ಆಡೋದು ಆಡಬಾರ್ದೆಲ್ಲ ಆಡ್ಬಿಡತ್ತೆ. ಅದೆಲ್ಲ ತೊಗೊಂಡೋಗಿ ಹೇಳ್ತಾ ಇರುತ್ತೆ, ಅಜ್ಜಿ ನಮ್ಮಮ್ಮ ನಿನ್ನ ಹೀಗೆ ಅಲ್ಲು ಅಂತ. ಅಯ್ಯೋ ಇವ್ರ ಮುಂದೆ ಏನೂ ಮಾತೇ ಆಡಬಾರ್ದು ಅಂತಾನೋ ಅಂದರು ಅಜ್ಜಿ ಅಂತ, ಅದನ್ನೂ ಹೇಳ್ಕೊತು ಬಿಡುತ್ತೆ ಅದು. ಹಾಗೆ ಮಧ್ವರಿಗೆ ಮಾತು ಬಂದದ್ದು ಹೇಗಿತ್ತು ಅಂದರೆ, ಬ್ರಹ್ಮ ಸದನದಲ್ಲಿ ಸರಸ್ವತೀ ದೇವಿ ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಟ್ಟುಕೊಂಡು ಬಂದು ಕೂತಂತೆ ಇತ್ತು. ದೇವಾದಿ ಸದ್ಭರನ ಪಾಲಿತಯಾದರೇಣ ದೇವ್ಯ ಆತ್ಮನೇ ವಿಲಸತ್ಪದಯ ನಿತಾಂತಂ ಅವ್ಯಕ್ತಯ ಪ್ರಥಮತೋ ವದನೆ ಅಸ್ಯ ವಾಣ್ಯ ಶಾಲೀನ ಏವ ಭುವನಾರ್ಚಿತಯ ವಿಜಕ್ರೆ. ಈ ಮಗುವಿನ ಬಾಯಲ್ಲಿ ವಾಯುದೇವರು ಮುಂದೆ ಬ್ರಹ್ಮ ಪದವಿಗೆ ಬರೋರು, ದೇವತೆಗಳೇ ಮೊದಲಾದ ಸಜ್ಜನರಿಂದ ಭಕ್ತಿಯಿಂದ ನಿರೀಕ್ಷಿಸಲ್ಪಡುವ ಸರಸ್ವತೀ ದೇವಿ ಎಂಬಂತೆ ಮಾತು ಬಂತು. ಆಮೇಲೆ ಅಂಬೆಗಾಲಿಟ್ರಂತೆ, ಪುಟ್ಟ ಅಂಬೆಗಾಲು. ಎಲ್ಲ ತಂದೆ ತಾಯಿಗೆ ನೋಡಲಿಕ್ಕೆ ಚಂದ ಅಂತ. ನಮ್ಮ ಕೃಷ್ಣ ಏನೇನು ಮಾಡಿದ್ನೋ ಕೃಷ್ಣನ ಪ್ರತಿಬಿಂಬರಾದ ಮಧ್ವರು ಅದನ್ನು ಮಾಡ್ಯಾರ, ನೋಡಲಿಕ್ಕೆ ಚಂದ. ಮಕ್ಕಳು ಅಂಬೆಗಾಲಿಡೋದು, ಬೋರ್ಲಾಗೋದು, ಬೋರ್ಲಾದ್ಮೇಲೆ ಅಂಬೆಗಾಲು, ಗೋಡೆ ಇಟ್ಕೊಂಡು ನಡೆಯೋದು, ಆಮೇಲೆ ಮುದ್ದಾಗಿ ಮಾತಾಡೋದು. ಆ ತಂದೆ ತಾಯಿಗೆ ಕೇಳಲಿಕ್ಕೆ ಚಂದ. ಕೆಲವರು ರೆಕಾರ್ಡ್ ಮಾಡಿಕೊಂಡು 30 ವರ್ಷ ಆದರೂ ಹಾಕ್ಕೊಂಡು ಕೇಳ್ತಾ ಇರ್ತಾರೆ, ನೀವು ಮೊದಲು ಮುದ್ದಾಗಿ ಮಾತಾಡ್ತಾ ಇದ್ದೆ, ಅರ್ಥವೇ ಆಗ್ತಾ ಇರಲಿಲ್ಲ, ಈಗೂ ಒಂಥರ ಅರ್ಥವಾಗದೇ ಇರೋ ಥರ ಮಾತಾಡ್ತೀನಿ ಅಂತ. ಹಾಗಾಗಿ ನಮ್ಮ ಮಧ್ವರು ಪ್ರಾಗ್ರಿಂಕಣಂ ಸ್ವಯಮತ ಸ್ಥಿತಿಮೇಶ ಚಕ್ರೆ ಪಶ್ಚಾದ್ಗತಿಂ ಪರಿಚಯೇನ ಕಿಲ ಕ್ರಮೇಣ ವಿಶ್ವಸ್ಯ ಚೇಷ್ಟಿತಮೋ ಯದನುಗ್ರಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಪ್ರಾಗ್ರಿಂಕಣ ಅಂದರೆ ಅಂಬೆಗಾಲು. ಆಮೇಲೆ ಎದ್ದು ನಿಂತರು, ಸ್ವಯಮತ ಸ್ಥಿತಿಮೇಶ ಚಕ್ರೆ ಪಶ್ಚಾತ್ ಗತಿಂ. ಆಮೇಲೆ ನಡೆಯೋದು ಕಲಿತಂತೆ, ಪರಿಚಯೇನ ಕಿಲ ಕ್ರಮೇಣ ವಿಶ್ವಸ್ಯ ಚೇಷ್ಟಿತಮೋ, ಜಗತ್ತಿಗೆ ಚೇಷ್ಟೆಯನ್ನು ಮಾಡಿಸೋರು ಮುಖ್ಯ ಪ್ರಾಣದೇವರು. ಪ್ರಾಣ ಅಂದರೆ ಅನಚೇಷ್ಟಾಯಾಮ್, ವಿಶೇಷವಾದ ಚೇಷ್ಟೆಯನ್ನು ಮಾಡಿಸುವವರೇ ಈ ಮುಖ್ಯ ಪ್ರಾಣದೇವರು. ಅವರಿದ್ದರೆ ಈ ಎಲ್ಲ ಚೇಷ್ಟೆಗೆ ಇಷ್ಟ ಇಲ್ಲ. ಆ ಮುಖ್ಯ ಪ್ರಾಣದೇವರು ಇಲ್ಲ ಅಂದರೆ ಚೇಷ್ಟೆ ಇಲ್ಲ, ಗಿಷ್ಟ ಇಲ್ಲ. ಜಗತ್ತಿಗೆ ಚೇಷ್ಟೆಯನ್ನು ಮಾಡಿಸೋದು. ಯಾವುದೇ ಮಗು ಮುದ್ದಾಗಿ ಏನೇನೋ ತುಂಟತನ ಮಾಡುತ್ತೆ ಅಂದರೆ ಈ ಮುಖ್ಯ ಪ್ರಾಣದೇವರೇ ಒಳಗೆ ನಿಂತು ಮಾಡಿಸೋದು. ಅಂಥ ಮುಖ್ಯ ಪ್ರಾಣದೇವರಿಗೆ ಇದೆಲ್ಲ ಮಾಡೋದು ಬೇಕಾಗಿಲ್ಲ. ಸರ್ವಂ ತದಸ್ಯ ಪವನಸ್ಯ ವಿಡಂಬನಮ್ಮಿ, ಲೋಕ ವಿಡಂಬನೆಗಾಗಿ ಇದನ್ನೆಲ್ಲ ಮಾಡ್ಯಾರ. ತಂದೆ ತಾಯಿಗೆ ಒಂದು ಆನಂದ, ನೋಡಿದವ್ರಿಗೂ ಆನಂದ, ಅನೇಕ ಕೆಲಸಗಳೆಲ್ಲ ಮಾಡ್ಯಾರಾಗ. ಅದನ್ನೆಲ್ಲ ಇಲ್ಲಿ ಮಧ್ವಜಿಯಲ್ಲಿ ಕೆಲವು ಹೇಳಿದ್ದಾರೆ, ಕೆಲವೆಲ್ಲ ಅಲ್ಲಿ ಹೇಳ್ತಾರೆ. ಅವ್ರಿಗೆ ಪಾಪ ಮಧ್ವಾಚಾರ್ಯರಿಗೆ ಅವ್ರ ಅಮ್ಮ ಹೇಳೋದಂತ, ನೋಡೋ ವಾಸುದೇವ, ಆ ಹಾಲು ಪಾತ್ರೆ ಮೇಲೆ ಏನಾದರೂ ಮುಚ್ಚಿಡು, ಬೆಕ್ಕು ಬಂದರೆ ಕಷ್ಟ. ಅವ್ರು ಮುಚ್ಚಿಟ್ಟಿದ್ದು ತೆಗಿಯೋಕ್ಕೆ ಆಗದೆ ಇರೋ ಮುಚ್ಚಳ ಇಟ್ಬಿಟ್ರು. ಯಾವ ಒಂದು ದೊಡ್ಡ ಬಂಡೆ ಮುಚ್ಚಿಟ್ಬಿಟ್ರು. ಈ ಥರದ್ದೊಂದು ಬಂಡೆ ಇಟ್ಬಿಟ್ರೆ ಏನದು ವೃಂದಾವನ ಆದಾಗ ಅಲ್ಲಿದೆ ಪಾಜಕದಲ್ಲಿ. ಇವತ್ತು ಮಧ್ವಾಚಾರ್ಯರಿಗೆ ಅವರಮ್ಮ ಹೇಳಿದಾಗ ಹಾಲಿನ ಪಾತ್ರೆ ಮೇಲಿಟ್ಟ ಬಂಡೆ, ಮೊಸರಿನ ಪಾತ್ರೆ ಮೇಲಿಟ್ಟ ಬಂಡೆ. ಅಮ್ಮ ಕರೆದ್ರು ದುರ್ಗಾ ಬೆಟ್ಟದಲ್ಲಿ ಆಟ ಆಡಬೇಕಾದ್ರೆ, ವಾಸುದೇವ ಬೇಗ ಬಾ, ಒಂದೇ ಹೆಜ್ಜೆ ಅಲ್ಲಿಂದ ಇಲ್ಲಿಗೆ ಹಾರಿದ್ದೆ ಶ್ರೀಮದಾಚಾರ್ಯ ಇಟ್ಟ ಹೆಜ್ಜೆ. ಅಲ್ಲಿ ವಾದಿರಾಜ ಪ್ರತಿಷ್ಠಾಪಿತ ಮಧ್ವಾಚಾರ್ಯರ ಮುಂದೆ ಆಚಾರ್ಯರ 2 ಪಾದ ಇದೆಯಲ್ಲ, ಅದು ಅಮ್ಮ ಕರೆದಾಗ ಹೆಜ್ಜೆ ಇಟ್ಟಿದ್ದಂಥದ್ದು. ಮಧ್ವರು ಮಗು ಇದ್ದಾಗ ಒಂದು 6-7 ವರ್ಷ. ಇದನ್ನು ನಮ್ಮ ಭಾಗ್ಯ ಮೂಡಿದೆ. ಅಲ್ಲಿ ಸರ್ಪದ ರೂಪದಲ್ಲಿ ಒಬ್ಬ ಅಸುರ ಬಂದಾಗ ಅವನನ್ನು ಹೆಬ್ಬೆಟ್ಟಿನಿಂದ ಸಾರಿಸ್ಯಾರ. ದೊಡ್ಡದಾಗಿದೆ ಅದು. ಪಾಜಕಕ್ಕೆ ಹೋಗ್ತಾ ಅದಕ್ಕೆಲ್ಲ ಫೆನ್ಸಿಂಗ್ ಹಾಕಿ ಒಂದು ಬೋರ್ಡು ಹಾಕ್ಯಾರ.
ಪುಚ್ಛಂತಮಚ್ಚಮವಲಂಬ ಕಜಾಚಿದೇಶ ಪ್ರಾತರವ್ರಜಾತ್ ವ್ರಜತ ಏವ ನಿಜರಷಭಸ್ಯ ಪ್ರಾಯಾತ್ ಪ್ರಿಯಶ್ಚ ಸಹಸ ಸ್ವಜನೈರದೃಷ್ಟೋ ನಾನಾವನೇಷು ಚರತಶ್ಚರತಸ್ತೃಣಾನಿ. ಚೇಷ್ಟೆ ಮಾಡ್ತಾ ಏನು ಮಾಡಿಬಿಟ್ರು, ಒಂದು ದೊಡ್ಡ ಎತ್ತಿತ್ತು, ಅದರ ಬಾಲ ಹಿಡ್ಕೊಂಡು ಹೊರಟುಬಿಟ್ಯಾರು. ಅದಕ್ಕೆ ಒಳ್ಳೆ ಕೊಂಬುಗಳು, ಆ ಕೊಂಬುಗಳನ್ನು ಇದ್ದ ಎತ್ತನ್ನು ಹಿಡ್ಕೊಂಡು ಹೋದರು. ಅದು ಹೇಗಿತ್ತು ಅಂದರೆ ಸೂರ್ಯೋದಯವನ್ನು ವರ್ಣನೆ ಮಾಡ್ತಾರೆ. ಬೆಟ್ಟದ ಮೇಲೆ ಸೂರ್ಯ ಉದಯಿಸುವಂತೆ, ಉದಯಾಚಲದಲ್ಲಿ ಸೂರ್ಯ ಉದಯಿಸಿದಂತೆ ಇತ್ತು. ಪುಚ್ಛಾಂತಮಚ್ಚಂ ಅವಲಂಬ ಕದಾಚಿದೇಶ ಪ್ರಾತರವರಜಾತ್, ಬೆಳಗ್ಗೆ ಹೊರಟುಬಿಟ್ಟಾರೆ. ಸ್ವಜನೈರ್ ಅದೃಷ್ಟ, ತಮ್ಮವ್ರು ಯಾರೂ ನೋಡಿಲ್ಲ, ಎಲ್ಲ ಕಡೆ ಸುತ್ತಕೊಂಡು ಅದಕ್ಕೆಲ್ಲ ಹುಲ್ಲು ಮೇಯಿಸ್ಕೊಂಡು ಹೊರಟ್ಯಾರ. ಅದು ಧರ್ಮದ ಸಂಕೇತ ಅಂತ. ಎತ್ತು ಭಾಗವತ ಹೇಳುತ್ತಲ್ಲ, ಧರ್ಮದೇವಿ ಎತ್ತಿನ ರೂಪದಲ್ಲಿದ್ಲು, ಭೂದೇವಿ ಗೋರೂಪದಲ್ಲಿದ್ಲು. ನಾನು ಧರ್ಮ ಪ್ರಚಾರ ಮಾಡ್ತೇನೆ ಅಂತ ಹಿಡ್ಕೊಂಡು ಹೊರಟರು. ಇನ್ನು ಕೆಲವು ಪಂಡಿತರು ಹೇಳೋದು ಹೀಗೆ, ಅವರು ಎತ್ತಿನ ಬಾಲ ಯಾಕೆ ಹಿಡ್ಕೊಂಡ್ರು ಅಂತಂದರೆ ಮುಂದೆ ಆ ಎತ್ತು ಇವರ ಗ್ರಂಥಗಳನ್ನು ಹೊರಲಿ ಟೀಕಾರಾಯರಾಗಲಿ ಅಂತ ಹಿಡ್ಕೊಂಡ್ರು ಅಂತ. ಇಲ್ಲಿ ಅದು ಸುಮಧ್ವೀಜದಲ್ಲಿ ಏನೇ ಉಲ್ಲೇಖ ಇಲ್ಲ. ಯಾಕೆಂದರೆ ಅತ್ಯಂತ ಋಷದಿ ಎತ್ತಾಗಿರುತ್ತಿರಲು ಅಂತ ನಮ್ಮ ದಾಸರಂತಾರೆ, ವಿಜಯದಾಸರು ಟೀಕಾಕೃತ್ಪಾದರು ಆಚಾರ್ಯರ ಕಾಲದಲ್ಲಿ ಎತ್ತಾಗಿ ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳನ್ನು ಹೊತ್ತರು ಅಂತ. ಇಲ್ಲಿ ಅಂತೂ ಆ ಬಾಲವನ್ನು ಹಿಡ್ಕೊಂಡು ಹೊರಟುಬಿಟ್ಟಾರು. ಬಾಲೋ ದಿವಾಕರ ಇವೋದಯ ಪರ್ವತಸ್ಯ, ದಿವಾಕರ ಅಂದರೆ ಸೂರ್ಯ ಉದಯ ಪರ್ವತದಲ್ಲಿ ಉದಯಿಸಿದಾಗಿತ್ತದು. ಪಾಪ ಆಮೇಲೆ ಹುಡುಕ್ಲಿಕ್ಕೆ ಶುರು ಮಾಡಿ, ನೀನು ನೋಡಿದ್ಯಾ ಎಲ್ಲ ಕಡೆ ಹುಡುಕ್ತಾರೆ. ಭಯ. ಅಲ್ಲೆಲ್ಲ ನೆಲಭಾವಿಗಳಿರುತ್ತೆ ಉಡುಪಿಲಿ, ನೀವು ನೋಡಿರ್ಬೋದು. ನೆಲಕ್ಕೆ ಬಾವಿ, ಅದು ಕಟ್ಟೆ ಇರೋದೇ ಇಲ್ಲ. ಆ ಮಠದ ಪ್ರಾಕಾರಗಳಿದೆಯಲ್ಲ ಎಲ್ಲ ಮಠದಲ್ಲಿ, ಅಲ್ಲೊಂದು ಬಾವಿ ಇರುತ್ತೆ, ಅದು ನೆಲದ ಗ್ರೌಂಡ್ ಲೆವೆಲ್ಗೆ ಇರುತ್ತೆ. ಅಲ್ಲೇನಾದರೂ ಬಿದ್ದೋದ್ನೋ ಏನೋ ಚೇಷ್ಟೆ ಮಾಡಲಿಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ. ವಾಸುದೇವ ಗಂಡನ ಹೆಂಡತಿ ಕೇಳ್ತಾರೆ, ಹೆಂಡ್ತಿನ ಗಂಡ ಕೇಳ್ತಾರೆ, ಏನಾದರೂ ಹೋದ ಅನ್ಲಿಕ್ಕೆ ಅಪಶಕುನ. ಲೀಲಾಂಕರೋ ತಿನುಗೃಹಂತರ ಗೋನು ಬಾಲ ಕೂಪಾಂತರೇನು ಪತಿತ ಪ್ರಕೃತಿ ಸ್ವತಂತ್ರ. ಅವನೊಂಥರ ಸ್ವತಂತ್ರ, ಯಾರ ಮಾತು ಕೇಳಲ್ಲ. ಪಕ್ಕದ ಮನೆ ಬಾವಿಲೋ ನಮ್ಮನೆ ಬಾವಿಲೋ ಬಿದ್ದೋಗಿರಬೇಕು, ಏನಾಯ್ತೋ ಏನೋ ಅಂಥೇಳಿ ಪಾಪ ಎಲ್ಲ ಗಾಬರಿ ಆಗಿದ್ದಾರೆ. ಇತ್ತಂ ವಿಚಿಂತ್ಯ ಸಮೋ ಸ್ವಜನೋ ಮಿಮೃಕ್ಯ ಹಂತಾನ ವೆಕ್ಕತನಯಂ ಹೃದಿತಾಪಮಾಪ. ಸಿಕ್ಕಿಲ್ಲ, ಏನಾಯ್ತೋ ಏನೋ. ಆದರೆ ಒಬ್ಬ ಅನ್ನಂತ, ನಿಮ್ಮ ಹುಡುಗ ಈ ಗೋವನ್ನು ಕಾಯೋನು, ಅಲ್ಲೆಲ್ಲೋ ಪರ್ವತದಲ್ಲಿ ಒಂದು ಮಗು ಎತ್ತಿನ ಬಾಲ ಹಿಡ್ಕೊಂಬಂದಿತ್ತು. ಅಯ್ಯೋ ಪರ್ವತಕ್ಕೆಲ್ಲ ಬರಲ್ಲ ಸುಮ್ಮನಿರ ಅಂತ ಅಂದ್ಬಿಟ್ರು. ಇವ್ರ ಕಲ್ಪನೆಗೇ ಇಲ್ಲ. ಸಾಯಂಕಾಲ ಆ ಎತ್ತಿನ ಬಾಲವನ್ನೇ ಹಿಡ್ಕೊಂಡು ಮಧ್ವಾಚಾರ ಬರ್ತೀಯಾರು, ಪುಟ್ಟು ನಡ್ಕೊಂಡು. ಓ ಏನು ಆನಂದ ಆಯಿತು. ಅವನು ಹೇಳಿದ್ದು ನಿಜ ರೀ, ನಮ್ಮ ವಾಸುದೇವ ಅಲ್ಲಿ ಹೋಗಿದ್ದ ಕಾಣತ್ತೆ. ಬಾಲಸ್ಯ ಬಾಲಪರಿಲಂಬನ ಗೋಚರಂ ನೋಡಿ, ವಿಶ್ವಸ್ಯತಾಪಿ ವಚನಂ ವನಗೋಚರೋಕ್ತಂ. ವನಗೋಚರ, ಅರಣ್ಯದಲ್ಲಿ ನಿಮ್ಮ ಮಗು ಇದೆ ಅಂತ ಹೇಳಿದ್ದ. ಆಮೇಲೆ ಅವ್ರಿಗೆ ವಿಶ್ವಾಸ ಬಂತು, ನಿಜ ರೀ ಅವನು ಹೇಳಿದ್ದು, ನಮ್ಮ ಕೂಸೆಲ್ಲೋ ಹೋಗಿತ್ತು. ಸಾಯಂಕಾಲ ನೋಡಿ, 1 ವರ್ಷದ ಮಗು ಇದು, 3-4 ಅಲ್ಲ, 1 ವರ್ಷ. ಏಕಾತ್ಮಕಂ ವೃಷಭಬಾಲ ಕೃತಾವಲಂಬಂ. ಹೇಗಿರಬೇಕು ಆನಂದ ಅಂದರು. ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರೋ ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷು ನಟ್ಟಂಚ ನಂದನಮಿತಿ ಸ್ವಜನೋಸ್ಯ ಲಬ್ಧ್ವಾ ನಾತಶ್ಚ ತಶ್ಚ ತಮನುಗ್ರಹಮೇವ ಮೇನೆ. ತುಂಬ ದರಿದ್ರ, ತಿನ್ನಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ. ಚಿಂತಾಮಣಿ ಅಂತ ಒಂದು ಮಣಿ ಇದೆಯಂತ. ನಮಗೆ ಗೊತ್ತಿರೋ ಚಿಂತಾಮಣಿ ಊರಷ್ಟೇ, ಚಿಂತಾಮಣಿ ಬಾಗೇಪಲ್ಲಿ ಅಂತ. ಆದರೆ ಚಿಂತಾಮಣಿ ಅಂತ ಒಂದು ಮಣಿ ಇದೆ. ಆ ಮಣಿ ಹೇಗೆ ಅಂದರೆ ಅಂದ್ಕೊಂಡಿದ್ದೆಲ್ಲ ಕೊಡತ್ತಂತೆ. ಆ ಚಿಂತಾಮಣಿ ಬಂಗಾರ ಬೇಕು ಕೊಡತ್ತೆ, ದುಡ್ಡು ಬೇಕು, ಕಾಸು ಬೇಕು, ಬೇಡ ನಾವು ಪ್ರಧಾನಮಂತ್ರಿ ಆಗಬೇಕು ಅದು ಕೊಡತ್ತಂತೆ. ಅದು ಯಾರು ಪ್ರಧಾನಮಂತ್ರಿವರೆಗೂ ಹೋಗಿಲ್ಲ. ದರಿದ್ರನಿಗೆ ಕೇಳಿದ್ದನ್ನೆಲ್ಲ ಕೊಡುವ ಚಿಂತಾಮಣಿ ಸಿಕ್ಕರೆ ಏನು ಆನಂದ ಆಗಬೇಕೋ ಅಷ್ಟು ಆನಂದ. ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷು. ದೇವರನ್ನು ತಿಳಿಬೇಕು ಅನ್ನೋ ತವಕ ಇದ್ದು ಯಾವ ಗುರುಗಳು ಸಿಗದೆ ಪಾಠವನ್ನು ಓದಬೇಕು, ನನಗೆ ಯಾರಾದರೂ ಹೇಳ್ಕೊಡ್ತಾರಾ ತತ್ವಜ್ಞಾನಕ್ಕಾಗಿ ಮೀಸಲಿಟ್ಟವರು. ಅವರ ಒದ್ದಾಟವನ್ನು ನೋಡಬೇಕು. ಯಾರಾದರೂ ಸಿಗ್ತಾರಾ ಅಂದಾಗ ಯೋಗ್ಯ ಗುರುಗಳು, ಬಾ ನಿಂಗೆ ಹೇಳ್ಕೊಡ್ತೀನಿ ಅಂದರೆ ಅವನಿಗೆ ಎಷ್ಟು ಆನಂದ ಆಗಬೇಕು. ಆಮೇಲೆ
ವಿಜ್ಞಾನಮವಿಷ್ಟು ನಷ್ಟಂಚನಂದನಮಿತಿ ಸ್ವಜನಸ್ಯ ಲಬ್ಧ್ವಾ. ಕಳೆದ ಮಗು ಸಿಕ್ಕರೆ ಅಷ್ಟು ಆನಂದ ಆಯ್ತಂತೆ. ಚಿಂತಾಮಣಿ ಸಿಕ್ಕಷ್ಟು, ಒಳ್ಳೆಯ ಗುರುಗಳು ಸಿಕ್ಕಷ್ಟು ತುಂಬ ಆನಂದ ಆಗಂದರು. ಇನ್ನೆಲ್ಲೂ ಹೋಗಬೇಡಪ್ಪ ಕಂದ, ನೀವು ಹೋದರೆ ನಮಗೆ ಭಯಾನೋ, ಮನೆಯೊಳಗಾಡೋ ಗೋವಿಂದ. ಇದು ಹೇಗಿತ್ತು ಅಂದರೆ ಇವರೆಲ್ಲ ಮಾಡಿದ್ದು ಕೃಷ್ಣನ ಬಾಲಲೀಲೆಗಳನ್ನು ನೆನಪಿಸ್ತಾ ಇತ್ತಂತೆ ಅವ್ರಿಗೆಲ್ಲ. ಇದಾದ ಮೇಲೆ ಒಮ್ಮೆ ಆಟ ಎಲ್ಲ ಆಯಿತು. ಮಧ್ವಾಚಾರ ಆಟ ಎಲ್ಲ ಮುಗಿಸಿ ಅವರಮ್ಮ ಅಂದು, ಊಟಕ್ಕೆ ಬಾ. ಅಪ್ಪನ ಅಪ್ಪ ಊಟಕ್ಕೆ ಬರಬೇಕಂತೆ. ಇನ್ನೇನು ಕೂಡಬೇಕು. ಇಲ್ಲಪ್ಪ ವಾಸುದೇವ ನೀ ಮಾಡು, ಆಮೇಲೆ ನಾ ಬರ್ತೀನಿ. ಯಾಕಪ್ಪ ಊಟ ಟೈಮು, ಹಸಿವಾಗಿಲ್ಲ ನಿಂಗೆ? ಹಸಿವಾಗಿದೆ, ನನಗೆ ಯಾರೋ ಸಾಲ ಕೊಟ್ಟಿದ್ದ, ಆ ಸಾಲ ಕೊಟ್ಟವನು ಬಂದುಬಿಟ್ಟು ನಾನು ತೀರಿಸಿಲ್ಲ ಅಂತ, ಅವನು ಸಾಲ ಕೊಡೋವ್ರಿಗೂ ಊಟ ಮಾಡಬೇಡ್ರಿ ಅಂತ ಕೂತ್ಬಿಟ್ಯಾನೆ ಮನೆ ಮುಂದೆ. ಆದ್ದರಿಂದ ಪ್ರಾಮಾಣಿಕರಿದ್ದರು. ಅವ್ರ ಮನೆ ಬಾಗಿಲು ಕೂತ್ಬಿಟ್ಟಿದ್ದ, ನನಗೆ ಸಾಲ ತೀರಿಸೋವ್ರಿಗೂ ನೀವು ಊಟ ಮಾಡಬೇಡ್ರಿ. ಈಗೆಲ್ಲ ಯೋಚನೆ ಇಲ್ಲ, ಅವನು ಮುಂಬಾಗಿಲು ಕೂತ ಅಂದರೆ ಹಿಂಬಾಗಿಲಿಂದ ಇವ್ರು ಹೊಟ್ಟೋಗಿರ್ತಾರೆ. ಕೂತ್ಕೊಂಡು ವೃಂದಾವನ ಆಗ್ಬಿಡ್ಬೇಕು ಅವನೇ, ಎಷ್ಟೊತ್ತಾದರೂ ಕೂತ್ಕೊಳ್ಳಿ ಅಂತ. ಸಾಕಾಗಿ ಬೇಡಪ್ಪ ಮಹಾರಾಯ ಅಂತ. ಆಗ ಕಮಿಟ್ಮೆಂಟ್, ಅದು ಮಾತಿನ ಮೇಲೆ ತುಂಬ ನಿಗಾ ಇದ್ದ ಕಾಲ. ಆಡದವೇ ಅಂದರೆ ನಡೆಸ್ಬೇಕು, ಬೇಕಾದ್ದಾಗಲಿ. ನೀವು ಹೋಗು, ನಾನು ಆಮೇಲೆ ಆ ಸಾಲದ ವ್ಯವಸ್ಥೆ ಮಾಡಿ ಅವನ ಹತ್ರ ಮಾತಾಡಿ ಅಥವಾ ಟೈಮ್ ತೊಗೋತೀನಿ. ಲೀಲಾವಸಾನ ಸಮಯೇ ಸಹಸಾ ಕದಾಚಿತ್ ಆರ್ಯೋ ಮುನಾಭ್ಯಭವೃತಿಂ ಪ್ರತಿಚೋದ್ಯಮಾನಃ ರೋದ್ಧೈಜನೋಶ್ಚಿದನಿಕೋ ವೃಷವಿಕ್ರಯೀತಿ ಪ್ರೋವಾಚನಂದನ ಮುಖೇಂದುಮವೇಕ್ಷ ಮಂದಂ. ಆ ವೃಷವಿಕ್ರಯಿ ಅವರಂತ ಆಕಳೇನೋ ತೊಗೊಂಡಿದ್ರು, ಹಾಗಾಗಿ ತಡೀತಾ ಏನಪ್ಪ, ನಾನು ಆಮೇಲೆ ಬರ್ತೀನಿ. ಮಧ್ವಾಚಾರ್ಯ ಅಂದರು, ಹೌದಪ್ಪ, ತಂದೆಯ ಋಣವನ್ನು ಮಗನಾದವನು ತೀರಿಸ್ಬೇಕು. ಒಂದು ಋಣ ತೀರಿಸೋದು ಅಂದರೆ ಅವನನ್ನು ಚೆನ್ನಾಗಿ ನೋಡಿಕೊಂಡು ಹೋದ ಮೇಲೆ ಶ್ರಾದ್ದಾದಿಗಳು ಮಾಡೋದು. ಏನೋ ಮನೆಗಾಗಿ ಒಂಚೂರು ಸಾಲಗೀಲ ಮಾಡಿದ್ದ ಅಂದರೆ ಅದನ್ನು ಮಗನಾದವನು ತೀರಿಸ್ಬೇಕು. ಸದಾ ಬೈಯೋದು ಗಿಯೋದಲ್ಲ, ನೀವು ಸಾಲ ಮಾಡಬೇಡಿ ನಾವು ತೀರಿಸೋದು. ಅವನಂತ ನಿನ್ನ ಓದಿಗೆ ಮಾಡಿದ್ನೋ, ನಿನ್ನನ್ನು ನಾನು ಎಲ್ಲೋ ಓದಿಸೋಬೇಕು ಅಂತಾನೆ ಮಾಡಿದೆ. ಹೌದು, ಓದಿಸ್ಬೇಕು ಅಂದರೆ ಮೊದಲೇ ಸಂಪಾದನೆ ಮಾಡಬೇಕಾಗಿತ್ತು. ಇವೆಲ್ಲ ಅನ್ಬೇಡ, ಮನೆಗಾಗಿ ಮಾಡಿರ್ತಾನೆ, ಮಾಡು, ಅಪ್ಪನ ಋಣವನ್ನು ತೀರಿಸು, ದೇವರು ಅನುಗ್ರಹ ಮಾಡ್ತಾನೆ. ಅದು ವಾಯುದೇವರು ತೋರಿಸ್ಬೇಕಾಗಿತ್ತು. ಅವರಿನ್ನೂ ಸಂಪಾದನೆ ಏನಿಲ್ಲ. ಅವನನ್ನು ಕರೆದ್ರು ಬಾಯಿಲ್ಲಿ. ಅವನಿಗೂ ಏನೋ ಆನಂದ, ಪುಟ್ಟ ಮಗು ಕರಿತಾಯಿದ್ದು, ಹೋಗೋಣ. ಆ ಮನೆ ಹಿಂದೆ ಇವತ್ತಿಗೂ ಇದೆ ಆ ಹುಣಸೆ ಗಿಡ. ಅಲ್ಲಿ ಒಂದು ಹುಣಸೆ ಬೀಜವನ್ನು ಒಂದಿಷ್ಟು ತೆಗೆದುಕೊಟ್ರಂತೆ. ನಮ್ಮಪ್ಪ ದುಡ್ಡು ಕೊಡಬೇಕಲ್ಲ, ತಗೋ ಇದು. ಅವ್ನಿಗೆ ಏನು ಅನ್ನಿಸ್ತೋ ಏನೋ, ಇವರೇ ಎಲ್ಲರ ಮನಪ್ರೇರಕರು. ಕಣ್ಣಿಗೆ ಹೊತ್ಕೊಂಡು ಹುಣಸೆ ಬೀಜವನ್ನೇ ತೊಗೊಂಡ. ಸಾಮಾನ್ಯವಾಗಿ ಈ ದುಡ್ಡು ಕೊಡಲಿಲ್ಲ ಅಂದರೆ ಹಾಗೆ ಅಂತೀವಿ, ಒಂದು 5,000 ಕೊಡಬೇಕು, ನಾನು ನಿಮಗೆ ಪ್ರತಿ ತಿಂಗಳ ಒಂದು 50 ರೂಪಾಯಿ ಕೊಟ್ಬಿಡ್ಲ, ಏನೋ ದುಡ್ಡು ಹುಣಸೆ ಬೀಜ ಅಲ್ಲ ಅಂತೀವಿ. ಕೊಡುವ ದುಡ್ಡನ್ನು ಅವನು ಸರಿಯಾಗಿ ಕೊಡಲಿಲ್ಲ ಅಂದರೆ ಏನು ಹುಣಸೆ ಬೀಜ ಅಂತ. ಆಚಾರ್ಯರು ಹುಣಸೆ ಬೀಜವನ್ನೇ ದುಡ್ಡಾಗಿ ಕನ್ವರ್ಟ್ ಮಾಡಿ ಕೊಟ್ಟರು. ದೊಡ್ಡವರ ಕೈಯಿಂದ ಬಂದದ್ದನ್ನು ಪ್ರೀತಿಯಿಂದ ತೆಗೆದುಕೊಂಡ್ರೆ ಅವನಿಗೆ ಅದು ಮೋಕ್ಷದ ಬೀಜ ಆಯ್ತಂತ್ರಿ. ಹುಣಸೆ ಬೀಜ ಹೋಗಿ ದೊಡ್ಡ ಭಾಗ್ಯ. ಆನಂದ ತೀರ್ಥರ ಕರಸ್ಪರ್ಶವಾದ ಆ ಬೀಜವು ಈ ತಾಕತ್ತಿದೆ. ಒಂದು ಪ್ರಾಯ ಅವನಿಗೆ ಹೀಗೆ ಅನಿಸಿರ್ಬೋದು, ದುಡ್ಡೇ ಜೀವನದ ಪ್ರಧಾನ ಅಲ್ಲ. ಏಕೆ ಆಚಾರ್ಯರ ಕೈಯಿಂದ ಬಂದ ಮೇಲೆ ಅದು ಮನಸ್ಸು ಕರಗಿರತ್ತೆ. ದುಡ್ಡು ಪ್ರಧಾನ ಅಲ್ಲ, ಮಾನವೀಯತೆ ದೊಡ್ಡದು. ಇಷ್ಟೇ ಅಲ್ಲ, ಮುಂದೆ ಯಾವತ್ತೋ ಇವರು ದುಡ್ಡು ಕೊಡ್ತೀವಿ ಅಂತ ಹೋದಾಗ ನಿಮ್ಮ ಮಗ ಅವತ್ತೇ ಚುಕ್ತ ಮಾಡಿದ್ನಲ್ಲ. ಇದೊಂದು ತಂದೆ ತಾಯಿಗಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ. ತಂದೆನ ಯಾರೋ ಪೀಡಿಸ್ತಾ ಇರ್ತಾನೆ, ತಂದೆ ತುಂಬ ಸಂಕೋಚದಲ್ಲಿರ್ತಾನೆ. ಮಗನಾದವನು ಅದನ್ನು ಕೊಟ್ಟು ಬಂದು ಅವನು ಯಾವತ್ತೋ ಕೊಡ್ಲಿಕ್ಕೆ ಹೋದಾಗ ನಿಮ್ಮ ಮಗ ತೀರಿಸ್ದ ಅಂದರೆ ತಂದೆಗೆ ತುಂಬ ಸಂತೋಷ. ಇವನು ತೀರಿಸ್ಬಂದು ತಂದೆಯನ್ನು ಬೈದು ಇನ್ನೊಂದು ಸಲ ಸಾಲ ಮಾಡಿರಿ ನೋಡ್ತೇನೆ ಅಲ್ಲ, ಅವನು ಹುಚ್ಚುಚ್ಚಾಗಿ ಸಾಲ ಮಾಡಿರಬಾರ್ದು. ಇವನನ್ನು ಓದಿಸೋ ಸಲುವಾಗಿ ಅವರ ತಂದೆ ತಾಯಿ ಹೋದಾಗ ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ಜಿನೈನ್ ರೀಸನ್ ಇರಬೇಕು. ಅವನು ಹಾಳು ಮಾಡಲಿಕ್ಕೆ, ಅವನ ಐಷಾರಾಮ ಜೀವನಕ್ಕೆ ಎಲ್ಲ ಹಾಳು ಮಾಡಿ ಮಗನ ತಲೆ ಮೇಲೆ ಇಡಲೂಬಾರ್ದು. ಅದು ಒಂದು ಹೌದು. ಶ್ರೀಮದಾಚಾರ್ಯರು ತಂದೆ ತಾಯಿಗಳನ್ನು ನಿಂದೆ ಮಾಡಲಿಕ್ಕೆ ಹೋಗಬೇಡ್ರಿ, ನಿಮಗಾಗಿ ಏನಾದರೂ ಮಾಡಿದ್ದರೆ ಆ ಸಾಲವನ್ನು ತೀರಿಸೋದು ನಿಮ್ಮ ಕರ್ತವ್ಯ ಅನ್ನೋ ಅಂಶವನ್ನು ತೋರಿಸಿಕೊಟ್ಟ್ಯಾರು. ನಾಳೆ ದಿವಸ ಮುಂದಿನ ಭಾಗವನ್ನು ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.